ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯ ಮೂಲಕ. ಪ್ರಾರ್ಥನಾ ಗೀತೆ ಹಾಡಲು ಬರುತ್ತಿರುವರು ಶ್ರೀ ಮಡಿವಾಳ ಸ್ವಾಮಿ ಅವರಿಂದ. ಪಣತೆಯೂ ಇದೆ, ಭಕ್ತಿಯೂ ಇದೆ, ಜ್ಯೋತಿ ಬೆಳಗುಡೆ ಪಣತೆಯೂ ಇದೆ, ಭಕ್ತಿಯೂ ಇದೆ, ಜ್ಯೋತಿ ಬೆಳಗುಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿ ಅದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿ ಅದೋ, ಪಣತೆಯೂ ಇದೆ, ಭಕ್ತಿಯೂ ಇದೆ, ಜ್ಯೋತಿ ಬೆಳಗುಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿ ಅದೋ, ಸೋಹಂ ಎಂಬುದು ಕೇಳಿ, ಸೋಹಂ ಎಂಬುದು ಕೇಳಿ ದಾಸೋಹವ ಮಾಡದಿದ್ದರೆ, ಸೋಹಂ ಎಂಬುದು ಕೇಳಿ ದಾಸೋಹವ ಮಾಡದಿದ್ದರೆ, ಅತಿಗಳೇವೆ ಅತಿಗಳೇವೆ ಗುಹೇಶ್ವರ, ಅತಿಗಳವೇ ಗುಹೇಶ್ವರ. ಪಣತೆಯೂ ಇದೆ, ಭಕ್ತಿಯೂ ಇದೆ, ಜ್ಯೋತಿ ಬೆಳಗು ಒಡೆ. ತೈಲವಿಲ್ಲದೆ ಪ್ರಭೆ ತಾನೆಲ್ಲಿ ಅದೋ, ತೈಲವಿಲ್ಲದೆ ಪ್ರಭೆ ತಾನೆಲ್ಲಿ ಅದೋ, ಸೋಹಂ ಎಂಬುದು ಕೇಳಿ ದಾಸೋಹವ ಮಾಡದಿದ್ದರೆ, ಅತಿಗಳೇವೆ ಗುಹೇಶ್ವರ, ಅತಿಗಳೇವೆ ಗುಹೇಶ್ವರ. ಪಣತೆಯೂ ಇದೆ, ಪಣತೆಯೂ ಇದೆ. ತೈಲವಿಲ್ಲದೆ ದೀಪ ಉಜ್ಜಿಸಲು ಅಸಾಧ್ಯ. ತೈಲದ ಪ್ರಾಮುಖ್ಯತೆಯನ್ನು ತಮ್ಮ ಪ್ರಾರ್ಥನಾ ಗೀತನೆಯಿಂದ ಮೂಲಕ ತಿಳಿಸಿಕೊಟ್ಟ ಶ್ರೀ ಮಡಿವಾಳಯ್ಯ ಸ್ವಾಮಿ ಅವರಿಗೆ ಧನ್ಯವಾದಗಳು. ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಡಾಕ್ಟರ್ ಶ್ರೀ ಶಿವರಾಜ್ ಶಾಸ್ತ್ರಿ ಸರ್ ಅವರು ನೆರವೇರಿಸಿಕೊಡಬೇಕೆಂದು ವಿನಂತಿ. ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಬಹಳ ಸಂತೋಷ ಆದಾಗಲೂ ಮಾತು ಬರೋದಿಲ್ಲ, ಬಹಳ ದುಃಖ ಆದಾಗಲೂ ಮಾತು ಬರೋದಿಲ್ಲ. ಬಹಳ ಸಂತೋಷ ಆಗಿರುವುದರಿಂದ ನನಗೇನು ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಮಾತುಗಳೆಲ್ಲ ನಾನಿಲ್ಲಿ ಕೇಳಿಸ್ಕೊಳ್ಬೇಕಾಗಿದೆ. ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆ, ಕಾರ್ಯಕ್ರಮದ ಉದ್ದೇಶ ತಮಗೆಲ್ಲ ಗೊತ್ತಾಗಿದೆ. ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ಅಟಲ್ ವಯೋ ಅಭ್ಯುದಯ ಯೋಜನಾ. ಇದರಲ್ಲಿ ಹಮಾರೆ ಬುಜುರ್ಗ್ ಹಮಾರ ಸನ್ಮಾನ್, ನಮ್ಮ ಹಿರಿಯರು ನಮ್ಮ ಗೌರವ. ಹಿರಿಯರಿದ್ರೇನೆ ಗೌರವ. ಒಂದು ಮನೆಗೆ ಹಿರಿಯರಿದ್ರೆ ಮಾತ್ರ ಗೌರವ ಇದೆ. ಹಿರಿಯರಿಲ್ಲದ ಮನಿ ಸುಮಾರ, ಗುರುಗಳಿಲ್ಲದ ಮಠ ಸುಮಾರ ಅಂತ ಹಾಡಿದ್ರು ಕಡ್ಕೋಳು ಮಡಿಯೊಳಪ್ಪನವರು. ಒಂದು ಮನೆ ಅಂದ ಮೇಲೆ ಅಲ್ಲಿ ಹಿರಿಯರಿರಬೇಕು, ಯಜಮಾನರಿರಬೇಕು. ಯಜಮಾನರು ಅಂತಂದ್ರೆ ಒಂದು ಚಲಿಸುತ್ತಿರುವ ಬಂಡಿಗೆ ಭದ್ರವಾದಂಥ ಚಕ್ರ ಇದ್ದಂತೆ, ಕಡಿಗೀಲಿದ್ದಂತೆ ನಮ್ಮ ಹಿರಿಯರಿರ್ತಾರೆ. ಅವರನ್ನು ಗೌರವಿಸಬೇಕು, ಅವರನ್ನು ಸನ್ಮಾನಿಸಬೇಕು, ಅವರನ್ನು ಪ್ರೀತಿಸಬೇಕು, ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಅದರಲ್ಲಿ ಅವರ ಸಂದೇಶದಲ್ಲಿ ತಾವು ಕೇಳಿದ್ರಿ, ಬುಜುರ್ಗೋं को दुआ में
ಬಹುತ್ ಬಡ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಅವರ ಆಶೀರ್ವಾದ ಇದ್ದರೆ ಸಾಕು, ದೊಡ್ಡ ಒಂದು ಶಕ್ತಿ ನಮಗೆ ಪ್ರಾಪ್ತ ಆಗ್ತಾ ಇದೆ. ಈ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಪ್ರಾಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಾವು ಅಕ್ಟೋಬರ್ ತಿಂಗಳಿನಿಂದ ಮಾರ್ಚ್ ತಿಂಗಳಿನ ಕೊನೆ ತನಕನೂ ಅನೇಕ ಕಾರ್ಯಕ್ರಮಗಳು ಮಾಡಬೇಕಾಗಿದೆ. ಒಟ್ಟು ಭಾರತದಾದ್ಯಂತ 200 ಸಮುದಾಯ ರೇಡಿಯೋ ಕೇಂದ್ರಗಳಿಗೆ ಈ ಕಾರ್ಯಕ್ರಮ ನಿರ್ವಹಿಸುವ ಜವಾಬ್ದಾರಿಯನ್ನು ಭಾರತ ಸರ್ಕಾರ ನಮ್ಮ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇದೆ. ನಮ್ದೆಲ್ಲ ಒಂದು ಕಮ್ಯುನಿಟಿ ರೇಡಿಯೋಸ್ದೇ ಒಂದು ಅಸೋಸಿಯೇಷನ್ ಇದೆ. ಇಲ್ಲೆಲ್ಲ ತಿವಾರಿ ಸರು, ಸಾದಿಕ್ ಸರು, ನಮ್ಮ ಭೀಮರಾಯ್ ಸರು, ಭರತೇಶ್ ಸರು, ಗುರುಬಸಪ್ಪ ಸರು ಮತ್ತು ದಾಬಾ ಸರು, ಇವರೆಲ್ಲರೂ, ಜಗನ್ನಾಥ್ ಡಿಗ್ಗಿ ಸರು, ಅನಂತರಾಜ್ ಅವರು, ಇನ್ನು ಇತರ ಎಲ್ಲ ತಾಯಿದೇರು, ಅಣ್ಣಂದಿರು, ತಮ್ಮಂದಿರು ಎಲ್ಲರೂ ಇದ್ದೀರಿ. ನಿಮ್ಮೆಲ್ಲರ ಗಮನಕ್ಕಾಗಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ಕಳೆದ 16 ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. 2008ರಲ್ಲಿ ಪ್ರಾರಂಭ ಆಯ್ತಿದು. ಇದಕ್ಕೆ ಇತ್ತೀಚೆಗೆ ಹೋದ ವರ್ಷ 10th ನ್ಯಾಷನಲ್ ಕಮ್ಯುನಿಟಿ ರೇಡಿಯೋ ಅವಾರ್ಡ್ಸ್ ಅಲ್ಲಿ ಸಸ್ಟೈನಬಿಲಿಟಿ ಮಾಡೆಲ್ ಅವಾರ್ಡ್ನಲ್ಲಿ ನಾವು ಈಗಾಗಲೇ 3ನೇ ಸ್ಥಾನದಲ್ಲಿದ್ದೇವೆ. ನಮಗೊಂದು ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಒಂದು ಅವಾರ್ಡ್ ಬರಬೇಕು ಅಂತಂದ್ರೆ ಅದು ಸಾಮಾನ್ಯವಾದದ್ದಲ್ಲ. ಅವರೆಲ್ಲವನ್ನು ಗಮನಿಸ್ತಾರೆ. ಅಧಿಕಾರಿಗಳಾಗಿ ನಮ್ಮ ಸಾದಿಕ್ ಸರು, ಭೀಮರಾಯ್ ಸರು, ಭರತೇಶ್ ಸರ್ ಇದ್ದಾರೆ. ನಾವು ಎಷ್ಟೇ ಹೇಳಿದ್ರು ಅವ್ರದ್ದೇ ಆದಂಥ ಒಂದು ರಾಡ್ ಇರ್ತದೆ, ಮೆಜರಿಂಗ್ ರಾಡ್ ಇರ್ತದೆ, ಅಳತೆ ಗೋಲ್ ಇರ್ತದೆ. ಅಳತೆ ಗೋಲನ್ನು ಉಪಯೋಗಿಸಿ ಅವರು ಅಳತೆ ಮಾಡಿ ಎಲ್ಲವನ್ನು ನೋಡ್ತಾ ಇರ್ತಾರೆ. ನಾವು ಹೇಳಿದ್ದಷ್ಟೇ ಸತ್ಯ ಅಂತ ಅವ್ರು ತಿಳ್ಕೊಳ್ಳೋದಿಲ್ಲ. ಅವ್ರದ್ದೇ ಆದ ರೀತಿಯಲ್ಲಿ ಗಮನಿಸಿ ನಮಗೆಲ್ಲ ಪ್ರಶಸ್ತಿ, ಅವಾರ್ಡ್ ಎಲ್ಲ ಕೊಡ್ತಾ ಇರ್ತಾರೆ. ಹಾಗಾಗಿ ಕಮ್ಯುನಿಟಿ ರೇಡಿಯೋ ಅಂತರ್ವಾಣಿಗೆ ನ್ಯಾಷನಲ್ ಅವಾರ್ಡ್, ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯೂ ಕೂಡ ಬಂದಿದೆ. ಅದಕ್ಕಾಗಿ ಈಗ ನಮ್ಮ ಜವಾಬ್ದಾರಿ ಇದೆ. ಈ ಸ್ಟುಡಿಯೋದೊಳಗಡೆ ಕೂತ್ಕೊಂಡು ಕಾರ್ಯಕ್ರಮ ಮಾಡೋದು, ಅತಿಥಿಗಳಿಗೆ ಕರೆಸೋದು, ಅವರು ಸಂಚಿಕೆಗಳನ್ನು ಕಳಿಸ್ತಾರೆ, ಸ್ಕ್ರಿಪ್ಟ್ ಕಳಿಸ್ತಾರೆ. ಆ ಸ್ಕ್ರಿಪ್ಟ್ ಪ್ರಕಾರವಾಗಿ ನಾವೆಲ್ಲ ಪ್ರಸಾರ ಮಾಡೋದು ಒಂದು. ಇನ್ನೊಂದು ನ್ಯಾರೋ ಕ್ಯಾಸ್ಟಿಂಗ್ ಅಂತ ಇದೆ, ಕಮ್ಯುನಿಟಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಂತಾರೆ ಇದಕ್ಕೆಲ್ಲ. ಈ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂದರೆ ವೃದ್ಧರ ಬಳಿಗೆ ನೀವೇ ಹೋಗಬೇಕು. ಅಂದ್ರೆ ಅಧಿಕಾರಿಗಳನ್ನು ಹುಡುಕಾಡಿಕೊಂಡು ಪ್ರಜೆಗಳು ಬರುವುದಲ್ಲ, ಪ್ರಜೆಗಳನ್ನು ಹುಡುಕಾಡಿಕೊಂಡು, ಸಮಸ್ಯೆಗಳನ್ನು ಹುಡುಕಾಡಿಕೊಂಡು ಅಧಿಕಾರಿಗಳು ಅವ್ರ ಬಾಗಿಲಿಗೆ ಹೋಗಿ ಪರಿಹಾರ ಮಾಡಬೇಕು. ಇದು ನಿಜವಾದ ಪ್ರಜಾಪ್ರಭುತ್ವ ಅಂತ. ಹಾಗಾಗಿ ಸಮುದಾಯ ರೇಡಿಯೋ ಕೇಂದ್ರಗಳು ಅಂತಂದ್ರೆ ಬರೀ ಸ್ಟುಡಿಯೋದಾಗ ಕೂತ್ಕೊಂಡು ಕೆಲಸ ಮಾಡೋದಲ್ಲ. ನೀವು ಸಮುದಾಯದ ಬಳಿಗೆ ಹೋಗಬೇಕು, ಅವ್ರ ಹತ್ತಿರಕ್ಕೆ ಹೋಗಬೇಕು, ಅವರ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬೇಕು, ಅವರ ಹೃದಯಕ್ಕೆ ಹೃದಯ ಕೊಟ್ಟು ಮಾತಾಡಬೇಕು. ಈ ಕಾರ್ಯಕ್ರಮ ನೀವು ನಡೆಸಬೇಕು ಅಂತ ನಮಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀವಿ. ಇದು ನಮ್ದು ಈಗ ಈ ಕಮ್ಯುನಿಟಿ ಎಂಗೇಜ್ಮೆಂಟ್, ಸಮುದಾಯದ ಒಳಗೊಳ್ಳುವಿಕೆ ಕಾರ್ಯಕ್ರಮ, ಹೊರಗಡೆ ಹೋಗಿ ಕಾರ್ಯಕ್ರಮ ನಾವು ಅನೇಕ ಕಡೆಗಳಲ್ಲಿ ಮಾಡಿದ್ದೇವೆ. ತಿವಾರಿ ಸರ್ ಅವರ ಹಿಂದಿ ಪ್ರಚಾರ ಮಹಾಸಭಾದಲ್ಲಿ ಮಾಡಿದ್ವಿ. ಆಮೇಲೆ ಕಿತ್ತೂರು ಚೆನ್ನಮ್ಮ ಹಿರಿಯ ನಾಗರಿಕರ ಹಗಲು ಸೇವಾ ಕೇಂದ್ರದಲ್ಲಿ ಮಾಡಿದ್ವಿ. ಆಮೇಲೆ ಸತ್ಯ ಒಂದು ಆಶ್ರಮದಲ್ಲಿ ಕೂಡ ಮಾಡಿದ್ದೇವೆ. ನಮ್ಮ ಸ್ಟುಡಿಯೋ ಕರೆಸಿನೂ ಕೂಡ ಮಾಡಿದ್ವಿ. ಈಗ ಇಲ್ಲಿ ನಮ್ಮ ಮಹಾದೇವಿ ತಾಯಿ ವೃದ್ಧಾಶ್ರಮದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು, ಈ ಭಾರತ ಸರ್ಕಾರ ಏನು ಮಾಡಿದೆ ಅಂದರೆ, ಆಯಾ ಸ್ಟೇಟಲ್ಲಿ, ಕರ್ನಾಟಕ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಈ ಸಮುದಾಯ ರೇಡಿಯೋ ಕೇಂದ್ರಗಳು ಕೆಲಸ ಹೇಗೆ ಮಾಡ್ತವೆ, ಈ ಕಾರ್ಯಕ್ರಮಗಳನ್ನು ಹೇಗೆ ನಿರ್ವಹಣೆ ಮಾಡ್ತವೆ ಅಂತ ಒಂದು ಮ್ಯಾನೇಜಿಂಗ್ ಕಮಿಟಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ 3 ಜನರು ಈ ಕಮಿಟಿ ಮೆಂಬರ್ಸ್ ಇದ್ದಾರೆ. ಒಬ್ಬರು ಇಲ್ಲಿಗೆ ಬಂದಿದ್ದಾರೆ, ಬಾಗಲಕೋಟೆಯಿಂದ ಬಂದಿದ್ದಾರೆ. ಅವರು ಬಾಗಲಕೋಟೆಯಿಂದ ಭರತ್ ಬಡಗೇರ್ ಸರ್ ಅಂತೇಳಿ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಸಾಕ್ಷೀಭೂತವಾಗಿ ನೋಡ್ತಾ ಇದ್ದಾರೆ. ಅವರಿಗೆ ಮೊದಲು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಾಗಲಕೋಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಮ್ಮ ಚರಂತಿ ಮಠ ಅವರು, ಇಲ್ಲಿ ನಮ್ಮಲ್ಲಿ ಹೆಂಗೆ ದೊಡ್ಡ ದೊಡ್ಡ ಕಾಲೇಜುಗಳಿವೆ, ನಮ್ಮ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ್ದೆಲ್ಲ, ಅಲ್ಲಿ ಆ ಕಾಲೇಜಿನಲ್ಲಿ BEC ಧ್ವನಿ ಅಂತ ಹೇಳಿ ಒಂದು ಬಾನುಲಿ ಕೇಂದ್ರ ಇದೆ. ಅದರ ನಿರ್ದೇಶಕರು ಮತ್ತು ಮಾನಿಟರಿಂಗ್ ಕಮಿಟಿ ಮೆಂಬರ್ ಇದ್ದಾರೆ. ಅವರು ಕರ್ನಾಟಕದಲ್ಲಿ 3 ಜನ ಮೆಂಬರ್ ಇದ್ದಾರೆ. ಒಬ್ಬರು ಮಣಿಪಾಲ್ ರೇಡಿಯೋದಿಂದ ರಶ್ಮಿ ಅಂಬೆಂಬಾಳ್ ಅಂತ ಅವರೊಬ್ಬರಿದ್ದಾರೆ. ಇನ್ನೊಬ್ಬರು ಕೋಲಾರದಲ್ಲಿ
ಬೂದುಕೋಟೆ ಕೋಲಾರದಲ್ಲಿ ಅವರು ಶಿವಶಂಕರ್ ಸರ್ ಅಂತ ಹೇಳಿದ್ದಾರೆ, ಭರತ್ ಬಡ್ಗರ್ ಸರು, ರಶ್ಮಿ ಮೇಡಮು, ಶಿವಶಂಕರ್ ಸರ್ 3 ಜನರು ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಭರತ್ ಬಡ್ಗರ್ ಸರು ಇದನ್ನು ನೋಡಿ ಇದನ್ನು ಅವರು ರಿಪೋರ್ಟ್ ಕೊಡ್ತಾರೆ, ಇದು ಕಾರ್ಯಕ್ರಮ ಹೇಗಾಯಿತು ಏನಾಯಿತು ಎಲ್ಲ ಅವರೆಲ್ಲ ವರದಿ ಮಾಡ್ತಾರೆ. ಆಗ ಈಗಾಗಲೇ ಸ್ಟುಡಿಯೋವನ್ನು ನೋಡಿ ಬಂದಿದ್ದಾರೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳ ಒಳ್ಳೆ ಕಾರ್ಯಕ್ರಮ ಇದು. ಆ ನಂತರದಲ್ಲಿ ಹಿರಿಯರಾದಂಥ ನಮ್ಮ ತಿವಾರಿ ಸರ್ ಇದ್ದಾರೆ. ತಿವಾರಿ ಸರು ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ಪ್ರತಿ ವಾರಕ್ಕೊಂದು ಸಲ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಬಹಳಷ್ಟು ಜನರಿಗೆ ಕೂಡಿಸ್ಕೊಂಡು ವಿವಿಧ ವಿಷಯಗಳ ಬಗ್ಗೆ ಹಿರಿಯರ ಜಯಂತಿಗಳನ್ನು ಮಾಡ್ತಾರೆ. ಆಮೇಲಿಂದ ಅನೇಕ ವಿಷಯಗಳ ದಿನಾಚರಣೆ ಅನೇಕ ವಿಷಯಗಳನ್ನು ಕುರಿತಾಗಿ ಮಾತಾಡ್ತಾರೆ, ತಿಳಿಸಿ ಹೇಳ್ತಾರೆ. ಆ ಹಿರಿಯ ನಾಗರಿಕರಿಗೆ ನಮ್ಗೆ ವಯಸ್ಸಾಯಿತು ವಯಸ್ಸಾಗ್ತಾ ಇದೆ ಅನ್ನೋದನ್ನು ಮರೆಸಿ ಬಿಡ್ತಕ್ಕಂಥ, ನಾವು ಇನ್ನೂ ನಮಗೇನೂ ಆಗಿಲ್ಲ, ನಾವು ಚೆನ್ನಾಗಿ ಬದುಕ್ತಾ ಇದ್ದೇವೆ ಅಂತಕ್ಕಂಥ ಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಿರಿಯರಾದ ತಿವಾರಿ ಸರ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಮೇಲೆ ನಮ್ಮ ಸಾದಿಕ್ ಸರು ನಾನು ಫೋನಲ್ಲೇ ಮಾತಾಡಿದ್ದೆ, ಬಹಳ ಸಲ ಮುಖಾಮುಖಿಯಾಗಿ ನೋಡಿರಲಿಲ್ಲ. ಒಂದು ಸಲ ಅವರ ಆಫೀಸಿಗೆ ನಾನು ಹೋದಾಗ ಅವರು ಬಹಳ ಸಂತೋಷಪಟ್ಟರು. ಇಂಥ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ, ಮಾಡ್ಕೊಂಡು ಹೋಗ್ರಿ, ನಮ್ಮಿಂದ ಏನು ಸಹಕಾರ ಬೇಕು ಅದೆಲ್ಲ ಕೇಳ್ರಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ನೀವೆಲ್ಲರೂ ಕೂಡಿ, ನಾವು ಸರ್ಕಾರ ಇರೋದು ನಮಗಾಗಿ, ನಾವಿರೋದು ಸರ್ಕಾರಕ್ಕಾಗಿ, ಇಂಥ ಯೋಜನೆಗಳು ಎಲ್ಲರಿಗೂ ತಲುಪಿಸೋಣ, ನಾವು ಕೈಗೆ ಕೈ ಜೋಡಿಸಿ ಮುಂದುವರೆಯೋಣ, ಎಲ್ಲರಿಗೂ ಈ ಸೌಲಭ್ಯ ತಲುಪಿಸೋಣ, ನಾನು ಇರ್ತೀನಿ ನಿಮ್ಮ ಜೊತೆಗೆ, ನೀವು ಮಾಡ್ರಿ ಅಂತೇಳಿ ಧೈರ್ಯ ತುಂಬಿದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಶ್ರೀ ಸಾದಿಕ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೂ ಆಫೀಸರ್ಸು ಅವರು ಭೀಮರಾಜ್ ಸರ್ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್. ಅವರು ಪೂಜ್ಯ ಅಪ್ಪವ್ರ ದರ್ಶನಕ್ಕೆ ಬಂದಾಗ ನಾನು ಅಂದೆ, ಸರ್ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಮಹಾದೇವಿ ವೃದ್ಧಾಶ್ರಮದಲ್ಲಿ, ತಾವು ಬರಬೇಕಂತಂದಾಗ ಆಗಲಿ ನಾನು ಭಾಗವಹಿಸ್ತೀನಿ ಅಂತೇಳಿ ಮುಕ್ತ ಮನಸ್ಸಿನಿಂದ ಬಂದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಭರತೇಶ್ ಅವರು ಕಾನೂನು ಅಧಿಕಾರಿಯಾಗಿದ್ದಾರೆ. ಇವರ ತಂದೆಯವರು ನಮಗೆ ಗುರುಗಳಿವರು. ನಾನು ಸಣ್ಣ ಹುಡುಗಾಗಿ ಇಲ್ಲಿ ಬ್ಲೈಂಡ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ, 7ನೇ ತರಗತಿಯಲ್ಲಿ ನಾನು ಓದ್ತಾ ಇದ್ದಾಗ ಅವರು ನಮಗೆ ಪಾಠ ಮಾಡ್ತಾ ಇದ್ರು. ಭರತೇಶ್ ಅವರು ಬಹಳ ಸ್ವ ಇಚ್ಛೆಯಿಂದ ಮುಕ್ತ ಮನಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀ ಭರತೇಶ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಹಳ ವಿಶೇಷ ಅಂತಂದ್ರೆ, ಇಬ್ಬರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಿದ್ದಾರೆ. ಇಬ್ಬರೂ ನನಗೆ ಬಹಳ ಒಳ್ಳೆ ಮಿತ್ರರು. ಒಬ್ಬರು ಡಾಕ್ಟರ್ ಶಿವಶರಣಪ್ಪ ಧಾಬಾಸ್ ಅವರು. ಅವರಿಗೆ ನಾನು ಅಂತರವಾಣಿಗೆ ಒಂದು ಸಲ ಕರೆಸಿದ್ದೆ. ಈ ಭಾಗದ ಬೆಳೆಗಳ ಬಗ್ಗೆ, ಈ ಭಾಗದ ಮಣ್ಣಿನ ಗುಣದ ಬಗ್ಗೆ, ಈ ಭಾಗದ ಜನರ ಬಗ್ಗೆ ಇಷ್ಟು ಅದ್ಭುತವಾಗಿ ಮಾತಾಡಿದ್ರಲ್ಲ, ಅವರ ಮಾತುಗಳನ್ನು ಕೇಳೋದೇ ಒಂದು ಬಹಳ ವಿಶೇಷ ಇದೆ. ನಾನಿವತ್ತು ಸರ್ ಹೀಗೆ ಇಂಥದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ತಾವು ಬರಬೇಕಂತಂತೂ ನಾನು ಒಂದು ಮನವಿ ಮಾಡಿಕೊಂಡಾಗ, ಬಹುತೇಕವಾಗಿ ನಾನು ಏನಾದರೂ ಒಂದು ಮನವಿ ಮಾಡಿಕೊಂಡಾಗ ಯಾರೂ ಅಲ್ಲ ಅನ್ನೋದಿಲ್ಲ, ಇದೇ ಒಂದು ನನ್ನ ಭಾಗ್ಯ ಇದೆ, ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನಾನು ಯಾರಿಗೆ ಏನಾದರೂ ಒಂದು ಕೇಳ್ಕೊಂಡಾಗ ಸುಲಭವಾಗಿ ಯಾರೂ ತಳ್ಳಿ ಹಾಕೋದಿಲ್ಲ, ಮಾತು ಒಪ್ಕೊಂಡು ಇವತ್ತು ಧಾಬಾಸ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಡಾಕ್ಟರ್ ಶಿವಶರಣಪ್ಪ ಧಾಬಾಸ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ TR ಗುರುಬಸಪ್ಪ ಸರ್ ಅರ್ಥಶಾಸ್ತ್ರ, ಆದರೆ ಕನ್ನಡ ಭಾಷೆ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಅರ್ಥಶಾಸ್ತ್ರದ ಅಧ್ಯಯನ ಮಾಡಿದ್ದಾರೆ, ಬೋಧನೆ ಮಾಡಿದ್ದಾರೆ, ಮತ್ತು ವಚನ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಬಹಳ ಸಂವೇದನಶೀಲತೆ ಉಳ್ತಕ್ಕಂಥವ್ರು, ಸೃಜನಶೀಲ ಉಳ್ಳಂಥವ್ರು ಅಂಥ ಒಬ್ಬ ಹಿರಿಯ ಪ್ರಾಧ್ಯಾಪಕರು ನಮ್ಮ TR ಗುರುಬಸಪ್ಪ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತಾ ಇದ್ದೇನೆ. ನಮ್ಮ ಜಗನ್ನಾಥ್ ಡಿಗ್ಗಿ ಸರ್ ಅವರು ಮಾತಾಡೋದಿಲ್ರಿ ಬಹಳ. ಈ ಲೇಡಿ ಮೋಡ್ ಅಂತ ಹೇಳಿದೆ, ಆ ಲೇಡಿ ಮೋಡ್ ಡ್ರೆಸ್ಸಸ್ಸಿನ ಓನರ್ ಅವರು ಓನರ್ ಆಗಿದ್ದಾರೆ. ಬಹಳ ಒಳ್ಳೆ ಸಂಪತ್ತಿನ ಒಡೆಯರವರು, ಬಹಳ ಸಂಪತ್ತಿದೆ ಅವ್ರ ಹತ್ರ, ಆದ್ರೆ ಅಷ್ಟೇ ಸರಳತನ ಇದೆ. ಸರಳತನ ಇದ್ದಲ್ಲಿ ಸಂಪತ್ತಿರ್ತದ. ಸಂಪತ್ತು ಮತ್ತು ಹಾಗೆ ಅವರಲ್ಲಿ ದಾಸೋಹ ಭಾವನೆಯೂ ಬಹಳ ಇದೆ. ಈಗಲೂ ಕೂಡ ಅವರು ಸ್ವತಃ ಪ್ರಸಾದ ತಯಾರು ಮಾಡ್ಕೊಂಡು ತಂದಿದ್ದಾರೆ ನಿಮ್ಮೆಲ್ಲರಿಗೂ.
ಅವರು ಅಂಥ ಒಬ್ಬ ಸೃಜನಶೀಲ ವ್ಯಕ್ತಿ, ಸಂವೇದನಶೀಲ ವ್ಯಕ್ತಿ ಜಗನ್ನಾಥ್ ಡಿಗ್ಗಿ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಆಮೇಲೆ ಈ ವೃದ್ಧಾಶ್ರಮದ ನಿರ್ವಹಣೆ ಮಾಡ್ತಕ್ಕಂಥವ್ರು ಅಧ್ಯಕ್ಷರೇನಿದ್ದಾರಲ್ಲ ಅನಂತರಾಜ ಸರ್ ಅವರು. ಅನಂತರಾಜ ಸರ್ ಅವರು ನಾವು ಒಂದ್ಸಲ ಈ ಕಿತ್ತೂರು ರಾಣಿ ಚೆನ್ನಮ್ಮ ಹಿರಿಯ ನಾಗರಿಕರ ಹಗಲು ಸೇವಾ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದನ್ನು ನಮ್ಮ ರೇಡಿಯೋದಲ್ಲಿ ಪ್ರಸಾರ ಆದಾಗ ಅವ್ರು ಕೇಳಿಸ್ಕೊಂಡು ಅವ್ರಿಗೆ ಅನಿಸಿತ್ತಂತ ಮನಸ್ಸಿನಲ್ಲಿ, ಅಲ್ಲಿ ಮಾಡಿದ್ದಾರೆ ನಮ್ಮದು ಯಾಕೆ ಗೊತ್ತಾಗಿಲ್ಲ, ನಮ್ಮಲ್ಲಿ ಯಾಕೆ ಬಂದಿಲ್ಲ ಇವರು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಕೆಲವೇ ದಿನಗಳಲ್ಲಿ ಅವ್ರ ಸಂಪರ್ಕ ಮಾಡಿದೆ ನಾನು. ಸಾದಿಕ್ ಸರ್ ಅವ್ರ ನಂಬರ್ ಕೊಟ್ಟರು. ಅವ್ರ ನಂಬರ್ ಕೊಟ್ಟ ಕೂಡಲೇ ಅವರಂದ್ರು, ಸರ್ ನಿಮ್ಗೆ ನಾನು ನೋಡಿದ್ದೀನಿ, ನಿಮ್ಮ ಪುರಾಣವನ್ನು ಕೇಳಿದ್ದೇನೆ, ನೀವು ಬಹಳ ವಿಶೇಷವಾದಂಥ ಅನುಭವ ಉಳ್ಳಂಥವ್ರು, ನಿಮ್ಮಂಥವ್ರು ಬರ್ತೀರಿ ಅಂತಂದಾಗ ಕಾರ್ಯಕ್ರಮ ಮಾಡೋಣ ಅಂಥೇಳಿ ಅವರು ಅವತ್ತಿನಿಂದಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಬಹಳ ಸರಳ ವ್ಯಕ್ತಿ ಇದ್ದಾರೆ. ಇಂಥ ಕಾರ್ಯಕ್ರಮ ನಡೆಸೋದು, ಈ ವೃದ್ಧಾಶ್ರಮವನ್ನು ನಡೆಸೋದು ಅಷ್ಟೇನು ಸರಳವಾದದ್ದಲ್ಲ, ಬಹಳ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ ಅನಂತರಾಜ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದಾರಲ್ಲ ಶ್ವೇತಾ ಅಂತೇಳಿ ನಮ್ಮಲ್ಲಿ BEd ವಿದ್ಯಾರ್ಥಿನಿಯವರು. ಇವರು ವಿಶೇಷತೆ ಏನಂದ್ರೆ, ನಮ್ಮಲ್ಲಿ ಅನೇಕ ಸಂಚಿಕೆಗಳಲ್ಲಿ ಇವರು ಲಕ್ಷ್ಮಿಯಾಗಿ ಪಾತ್ರ ಮಾಡಿದ್ದಾರೆ. ಇಲ್ಲಿ 2 ಪಾತ್ರಗಳು ಬರ್ತಾವೆ ಸರ್. ಯಾವುದೇ ಸಂಚಿಕೆಯಲ್ಲಿ ಭರತ್ ಅಂತೇಳಿ ಒಂದು ಪಾತ್ರ, ಲಕ್ಷ್ಮಿ ಅಂತ ಒಂದು ಪಾತ್ರ. ಈ ಪಾತ್ರಗಳ ಮೂಲಕವಾಗಿ ಅನೇಕ ಯೋಜನೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಲಕ್ಷ್ಮಿಯಾಗಿ ಪಾತ್ರ ಇನ್ನೊಬ್ಬರು ಇವ್ರ ಗೆಳತಿ ನಾಗಲಕ್ಷ್ಮಿ ಅಂತ, ಆ ನಾಗಲಕ್ಷ್ಮಿನ ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಇವರಿಬ್ಬರು ಇಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರಲ್ಲ, ಕೇಳುಗರಿಗೆ ಬಹಳ ತಮ್ಮ ಧ್ವನಿಯಿಂದ ತಮ್ಮ ಶೈಲಿಯಿಂದ ಬಹಳ ಆಕರ್ಷಿತರಾದಂಥ ನಿರೂಪಣೆ ಮಾಡ್ತಕ್ಕಂಥ ಶ್ವೇತಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ ಸರ್. ಭೀಮರಾಯ ಅಂತ ಒಳ್ಳೆ ಕಲಾವಿದ, ನಾಟಕಗಳನ್ನು ಮಾಡಿಸ್ತಾನೆ, ನಾಟಕಗಳ ನಿರ್ದೇಶನ ಮಾಡಿಸ್ತಾನೆ ಭೀಮರಾಯ ಅಂತೇಳಿ, ಬಹಳ ಒಳ್ಳೆ ಕಲಾವಿದ. ಮಾಳಪ್ಪ ಅಂತೇಳಿ ಒಳ್ಳೆ ಗೀತೆಗಳನ್ನು ಹಾಡ್ತಾನೆ. ಸಚಿನ್ ಅಂತೇಳಿ ಕೊಳಲು ವಾದನ ಮಾಡ್ತಾನೆ. ಮಾಧುಲಿಂಗ ಅಂತೇಳಿ ಇನ್ನೊಬ್ಬರು ಒಳ್ಳೆ ಪಾತ್ರಧಾರಿಯಾಗಿ ಪಾತ್ರ ಮಾಡಿದ್ದಾರೆ. ಮತ್ತು ನಮ್ಮ ತಾಯಿಯವರು ಕೂಡ ಬಂದಿದ್ದಾರೆ. ಅವರಿಗೆ ಒಂದು 85 ವರ್ಷ. ನಮ್ಮ ತಾಯಿಯವರು ಬಂದಿದ್ದಾರೆ. ಆಮೇಲೆ ನಮ್ಮ ಅಣ್ಣವರು ಬಂದಿದ್ದಾರೆ, ಬಸವರಾಜ್ ಅಂತೇಳಿ. ಮತ್ತು ಈ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಇವರೆಲ್ಲ ಹಿರಿಯರು ಅಂತಂದ್ರೆ ಒಂದು ರೀತಿ ಒಳಗೆ ದೇವರು ಇದ್ದಂಗೆ ನಾವು. ನನಗನ್ನಿಸ್ತದ ನಾವೆಲ್ಲ ಇವತ್ತು ಸಾದಿಕ್ ಸರ್ ಆಗಲಿ, ಭೀಮರಾಯ್ ಸರ್ ಆಗಲಿ, ಮತ್ತು ಭರತ್ ಬಡ್ಗೇರ್ ಸರ್ ಆಗಲಿ, ನಾವೆಲ್ಲರೂ ಕೂಡ ಇವತ್ತು ಜೀವಂತ ದೇವರುಗಳಿರ್ತಕ್ಕಂಥ ಸ್ಥಾನಕ್ಕೆ ಬಂದಿದ್ದೇವೆ ಅನ್ನುವ ಭಾವನೆ ನಂದಾಗಿದೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಆ ನಿವಾಸಿಗಳಿಗೆ, ಆ ವೃದ್ಧಾಶ್ರಮದ ಎಲ್ಲ ನಿವಾಸಿಗಳಿಗೆ, ಸೇವಕರಿಗೆ, ಈ ಹಿರಿಯ ಜೀವಿಗಳ ಸೇವೆ ಮಾಡೋದೇ ಒಂದು ಪುಣ್ಯ ಇದೆ. ಇದು ಅವರು ಶರಣಬಸವೇಶ್ವರ ಸಂಸ್ಥಾನದ ಪೂಜ್ಯ ಅವರು ಹಿಂಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದಾಗ ಸಂಸ್ಥಾನದ ಕಾಣಿಕೆಯಾಗಿ ಪ್ರತಿಯೊಬ್ಬರಿಗೂ ರಗ್ಗು, ಹಾಸಿಗೆ ಮತ್ತು ಹೊದಿಕೆಗಳನ್ನು ಕೊಟ್ಟು ಕಳಿಸಿದ್ದಾರೆ. ಇದನ್ನು ವಿತರಣೆ ಮಾಡ್ತೀವಿ ಈಗ. ಎಂಥ ದೊಡ್ಡ ಮನಸ್ಸು ನೋಡ್ರಿ. ಅಂದ್ರೆ ಯಾರಿಗೆ ಯಾವಾಗ ಏನು ಬೇಕು, ಅವ್ರಿಗೆ ಏನು ಬೇಕಾಗ್ಬೋದು ಅಂತ ಹೇಳಿ ಇರಲಿ, ಅವರಿಗೆ ಎಲ್ಲ ಇರ್ತದೆ, ಆದರೂ ನಮ್ಮ ಸಂಸ್ಥೆಯಿಂದ ಹಾಸಿಗೆ ಮತ್ತು ಹೊದಿಕೆಗಳನ್ನು ಕೊಡೋಣ ಅಂತ ಹೇಳಿ ಅವರು ಪೂಜ್ಯ ದಾಕ್ಷಾಯಿಣಿ ತಾಯಿಯವರು ಕೊಟ್ಟು ಕಳಿಸಿದ್ದಾರೆ. ಹಾಸಿಗೆ ಮತ್ತು ಹೊದಿಕೆಗಳನ್ನು ಕೂಡ ವಿತರಣೆ ಮಾಡ್ತೀವಿ. ಹೀಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಎಲ್ಲರನ್ನೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಮಗ ಶರಣ ಪ್ರಸಾದ್ ಅವರು ಬಂದಿದ್ದಾರೆ. ಸಂದೀಪ್ ಅಂಥೇಳಿ ಅಂತರ್ವಾಣಿಯಲ್ಲಿ ನನ್ನ ಜೊತೆ ಕೆಲಸ ಮಾಡ್ತಾರೆ. ನಾನೇನಿದ್ರು ಅದರ ಡೈರೆಕ್ಷನ್ ಮಾಡೋದು, ಅತಿಥಿಗಳನ್ನು ಕರ್ಕೊಂಡು ಬರೋದು, ಕಾರ್ಯಕ್ರಮ ನಿರೂಪಣೆ ಮಾಡೋದು, ಇದೆಲ್ಲ ಆ ಮೇಲಿಗೆ ರಿಪ್ಲೈ ಮಾಡೋದು, ಬಹಳಷ್ಟು ಕೆಲಸ ಇರ್ತದೆ. ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಸಂದೀಪ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೊಂದು ಸಲ ನಾನು ಹೃದಯ ತುಂಬಿದ ಮತ್ತೆ ಸ್ವಾಗತವನ್ನು ಮಾಡ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು, ಶರಣಾರ್ಥಿಗಳು. ನೀರಿಂಗೆ ನೈದಿಲೆ ಶೃಂಗಾರ, ಊರಿಂಗೆ ಆರವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ,
ನಮ್ಮ ಕೂಡಲ ಸಂಗನ ಶರಣಗೆ ನೊಸಲ ಶ್ರೀ ವಿಭೂತಿಯೇ ಶೃಂಗಾರ. ಅಂತೆಯೇ ನಮ್ಮ ಸಮಾಜದ ಏಳಿಗೆಗೆ ಹಿರಿಯರೇ ಶೃಂಗಾರ ಮತ್ತು ಅಡಿಗಲ್ಲು ಎಂಬ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಅತಿಥಿಗಳಿಂದ ಭಾಷಣ. ಮೊದಲಿಗೆ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ಅಧ್ಯಕ್ಷರು, ಜಿಲ್ಲಾ ಹಿರಿಯ ನಾಗರಿಕರ ಸಂಘ, ಕಲಬುರಗಿ. ಎಲ್ಲರಿಗೆ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವಂಥ ಅಧಿಕಾರಿಗಳು, ಪ್ರಾಧ್ಯಾಪಕರು, ಎಲ್ಲರಿಗೆ ವಂದನೆಗಳು. ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾದಂಥ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹಿರೂರವರು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಅಂದರೆ ಅಂತರ್ವಾಣಿ 90.8 ಸಮುದಾಯ ಬಾನುಲಿ ಕೇಂದ್ರ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ ಆಶ್ರಯದಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಹಿರಿಯರು ನಮ್ಮ ಗೌರವ. ಈಗಾಗಲೇ ಡಾಕ್ಟರ್ ಶಾಸ್ತ್ರಿಯವರು ಅಂಕತಿನದೆ ಹಿರಿಯರ ಬಗ್ಗೆ ಹೇಳಿದ್ರು. ಅದು ಇನ್ನೊಂದು ಪಾರ್ಟು ಅಂಕತಿನದೆ ಭಾಳ ಕಷ್ಟದಾಯಕವಾದಂಥ ಎಲ್ಲ ತಾವೆಲ್ಲ ಬಂದಿದ್ದೀರಿ. ಭಾಳಷ್ಟು ಮನೆಯಲ್ಲಿ ಸಮಸ್ಯೆಗಳು ಅವೆಲ್ಲ ಅದಾವ. ಅವೆಲ್ಲ ಸಮಸ್ಯೆಗಳಿಗೆ ಅಂಕತಿನಿದೆ ಒಂದು ಸಮಾಧಾನ ಹುಡುಕ್ಲಿಕ್ಕೆ ಅಂಕತಿನಿದೆ. ನಮ್ಮ ಕೇಂದ್ರ ಸರ್ಕಾರ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಭಾಳ ಶ್ಲಾಘನೀಯವಾದಂತು. ಮತ್ತು ನಮ್ಮ ಕಲಬುರಗಿಯಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ದೊಡ್ಡ ಸಂಸ್ಥಾನ. ಇದು ಅಂಕದಿನೇ ಅಂತರ್ವಾಣಿ 90.8 ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಒಳ್ಳೆಯದಿದೆ. ಮತ್ತು ಈ ಕಾರ್ಯಕ್ರಮಗಳು ಮಾಡುವುದರಿಂದ ಅಂಕದೇನಿದೆ ಸ್ವಲ್ಪ ನಮ್ಮ ಹಿರಿಯರಿಗೆ ಸಮಾಧಾನ ಸಿಗ್ತದೆ. ನಾವು ಸಮಾಧಾನ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಒಂದು ಸಮಾಧಾನಕ್ಕೆ ಸಿಗ್ತದೆ. ಬಟ್ ನನಗೆ ಅಂಕದೇನಿದೆ ಸಂತೋಷ ಏನು ಅನ್ನಿಸ್ತದೆ ಅಂತಂದರೆ ನಮ್ಮ ಅನಂತರಾಜು ಅವರು ಏನು ಕೆಲಸ ಮಾಡ್ತಿದ್ದಾರೆ, ಇದು ಭಾಳ ದೊಡ್ಡ ಶ್ಲಾಘನೀಯವಾದಂಥ ಕೆಲಸ. ಇದು ಭಾಳ ಶ್ಲಾಘನೀಯವಾದ ಕೆಲಸ. ಯಾಕಂದರೆ ನಾವಿಲ್ಲಿ ಮಾತಾಡ್ತೀವಿ ಹೋಗ್ತೀವಿ, ಬಟ್ ಇಲ್ಲಿ ಕಷ್ಟ ಸುಖ ನೋಡ್ಕೊಳ್ಳೋರು ಅವರೇ. ಅದಕ್ಕೆ ಅಂಕತೇನಿದೆ ನಾವು ಅವ್ರಿಗೆ ಭಾಳ ಭಾಳ ಧನ್ಯವಾದ ಹೇಳ್ತಿದ್ದೀವಿ. ಮತ್ತು ನಾನು ಅಂಕತೇನಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಒಂದು 10 ವರ್ಷದಿಂದ ಅಂಕತೇನೆ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕ ಸಂಘ ಮಾಡಿದ್ದೀವಿ. ಅದ್ರ ಬಗ್ಗೆ ನನಗೆ ಗುರುತಿದೆ ತೊಂದರೆ ಏನಿದೆ ಹಿರಿಯರ ಬಗ್ಗೆ ಅಂತೇಳಿ. ಇಲ್ಲಿನೂ ಅಂಕತೇನಿದೆ ಭಾಳಷ್ಟು ನಾನು ಮಾತಾಡೋದು ಎಲ್ಲರ ಜೊತೆ ಮಾತಾಡಿದ್ದೀನಿ. ತಮ್ಮ ಖುಷಿ ಹಂಚ್ಕೊಂಡಿದ್ದಾರೆ, ತಮ್ಮ ಇದು ಹಂಚ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಏನಿದೆ ಅಂತಂದರೆ ಎಲ್ಲನೂ ವ್ಯವಸ್ಥೆ ಸರಿ ಇದೆ, ಯಾವುದೂ ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ. ಭಾಳ ಒಳ್ಳೆಯದದು. ನಾನು ಅಂಕತೇನಿದೆ ನಮ್ಮ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕ ಸಂಘದ ವತಿಯಿಂದಾಗಲಿ ಮತ್ತು ಏನೇ ಆದರೂ ಅಂಕತೇನಿದೆ ನಾನು ಅದು ಏನೋ ಡಾಕ್ಟ್ರ್ ಬಗ್ಗೆ ಹೇಳಿದ್ರು ಮತ್ತು ಏನಾದರೂ ಸಹಾಯ ಇದ್ದಾದರೂ ನಾವು ಅಂಕತೇನಿದೆ ಮಾಡ್ತೀವಿ. ನನ್ನ ಪರವಾಗಿನೂ ಮಾಡ್ತೀನಿ ನಾನು, ಮತ್ತು ಅಂಕತ್ ನಮ್ಮ ಹಿರಿಯ ನಾಗರಿಕ ಸಂಘದ ಪರವಾಗಿನೂ ಮಾಡ್ತೀನಿ. ಒಂದು 8 ದಿನಕ್ಕೆ ಒಂದು ಸರಿ ಅಥವಾ 15 ದಿನಕ್ಕೆ ಒಂದು ಸಲ ಅಂಕತೇನಿದೆ ಡಾಕ್ಟ್ರಿಗೆ ಅಂಕತೇನಿದೆ ಒಂದು ಈ ಭಾಗದಾಗಿರುವಂಥ ಡಾಕ್ಟ್ರುಗಳಿಗೂ ಸಂಪರ್ಕ ಮಾಡ್ತೀವಿ. ಮತ್ತು ಬೇರೆ ಕಡೆ ಇದ್ದರು ಅವ್ರಿಗೆ ಅಂಕತೇನೆ ಮಾಡಿ ಅದಕ್ಕೆ ಅಂಕದ ಒಂದು ಪರಿಹಾರ ಕಂಡು ಹಿಡೋಣ ಅಂಥೇಳಿ ಇದೊಂದು ನನ್ನದೊಂದು ಇದು ಇದೆ. ಮತ್ತು ಇದು ಅಂತರ್ವಾಣಿ ಏನು ಕೇಂದ್ರ ಇದೆಯಲ್ಲ, ಈ ಸಮಸ್ಯೆಗಳು ನಮ್ಮ ಹಿರಿಯರ ಸಮಸ್ಯೆಗಳ ಬಗ್ಗೆನೂ ಸಾಕಷ್ಟು ಪ್ರಚಾರ ಮಾಡಬೇಕು. ಯಾಕಂದರೆ ಇದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ನಮ್ಮ ಹಿರಿಯರು ನಮ್ಮ ಗೌರವ ಇದು ಒಂದೇ ದಿನದ ಕಾರ್ಯಕ್ರಮ ಅಲ್ಲ. ಇದು ಅಂಕತೇನಿದೆ ಪ್ರತಿ ಇದ್ರದ್ದು ಗೌರವದ ಅದೇ. ಆ ನಿಟ್ಟಿನಲ್ಲಿ ಅಂಕತೇನಿದೆ ಕಷ್ಟ ಸುಖ ಏನಿದೆ, ಆಮೇಲೆ ತೊಂದರೆಗಳು ಏನದವ, ಆ ತೊಂದರೆಗಳಿಗೆ ಅಂಕತೇನಿದೆ ಯಾವ ರೀತಿ ಅಂಕತೇನಿದೆ ಪರಿಹಾರ ಕಂಡುಕೊಳ್ಬೇಕು. ಮತ್ತು ಇಲಾಖೆ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಆ ಇಲಾಖೆ ಅಧಿಕಾರಿಗಳು ಅಂಕ ಸ್ಪಂದಿಸಬೇಕು. ಸ್ಪಂದಿಸಿದ್ರೆ ಅಂಕತೇನಿದೆ ನಮ್ಮ ಹಿರಿಯರದ ಜೀವ ಸ್ವಲ್ಪ ಖುಷಿಯಾಗಿರ್ತದೆ ಮತ್ತು ಅವ್ರಿಗೆ ಅಂಕತ ಒಂದು ಸಮಾಧಾನ ಸಿಗ್ತದೆ. ಆ ನಿಟ್ಟಿನಲ್ಲಿ ಅಂಕತೇನಿದೆ ಇದು ಆದರೆ ಅಂಕತ ಒಳ್ಳೇದಿರುತ್ತೆ ಅಂತ ಹೇಳಿ ನನಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ನನಗೆ ಭಾಳ ಖುಷಿ ಆಯಿತು. ಮತ್ತು ತಮಗೆಲ್ಲ ಮಾತಾಡಿಸಿ ಭಾಳ ಖುಷಿ ಆಯಿತು. ಯಾಕಂತಂದರೆ ನಾನು ನೋಡ್ತಾ ಇದ್ದೀನಿ ನಮ್ಮ ಹಿರಿಯರಿಗೆ. ಯಾಕಂದರೆ ನನ್ನ ತಂದೆಗಾರಿ ನಾನು ನೋಡಿಲ್ಲ. ಏನ್ರಿ ನನ್ನ ತಾಯಿನ ನಮಗೆ ಅಂಕತೇನಿದೆ ಒಂದು ಒಳ್ಳೆಯ ಸ್ಥಾನಕ್ಕೆ ಅಂಕತ್ ಬೆಳೆಸಿದ್ದಾಳೆ. ನಮಗೆ ಅಂಕತ್ ಖುಷಿ ಆಗ್ತದೆ. ನೀವೆಲ್ಲರೂ ಅಂಕತೇನಿದೆ ನಮ್ಮ ತಾಯಿಯವರು ಇದ್ದಂಗೆ ನೀವೆಲ್ಲ ಇದ್ದೀರಿ. ಅದಕ್ಕೆ ಅಂಕತೇನಿದೆ ಹಿರಿಯರಿಗೆ ಅಂಕತೇನಿದೆ ನಾವು ಗೌರವ ಕೊಡಬೇಕು. ಬಟ್ ಏನಿದೆ ಸಮಸ್ಯೆ ಅಂಕತೇನಿದೆ ಬೇರೆ ಬೇರೆ ಸಮಸ್ಯೆಗಳದಾವ. ಈ ಸಮಸ್ಯೆಗಳ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ನಮ್ಮಲ್ಲಿಂದ ಏನು ಸಹಾಯ ಆಗ್ತದೆ, ಇಲ್ಲಿ ವೇದಿಕೆ ಮೇಲೆ ಏನು ಕೂತಿದ್ದಾರೆ ಅವ್ರಲಿಂದ ಏನು ಸಹಾಯ ಆಗ್ತದೆ ಅಷ್ಟು ಮಾಡಿದ್ರೆ ಸಾಕು. 100 ಮಾಡಲಿಕ್ಕೆ ಸಾಧ್ಯ ಇಲ್ಲ.
10% ಮಾಡೋದ್ರ ಏನಿದೆ ಸ್ವಲ್ಪ ಸಮಾಧಾನ ಆಗ್ತಂತ ಹೇಳಿ ನನಗೆ ಅಂಕದ ಕರೆಸಿದ್ದಕ್ಕೆ ನನಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ಸರ್ ಅವರಿಗೆ. ಇನ್ನೋರ್ವ ಅತಿಥಿಗಳಿಂದ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಶ್ರೀ ಸಾದಿಕ್ ಹುಸೇನ್ ಖಾನ್, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳು ಕಲಬುರಗಿ, ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಈ ಒಂದು ಅಂತರ್ವಾಣಿ 90.8 FM ಸಮುದಾಯ ಬಾನುಲಿ ಕೇಂದ್ರ, ಈ ಒಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ವತಿಯಿಂದ ಇವತ್ತು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಮತ್ತು ನಮ್ಮ ರಾಜ್ಯ ಸರ್ಕಾರದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಮತ್ತು ಈ ಸಂಸ್ಥಾನದ ಒಂದು ಸಂಯುಕ್ತಾಶ್ರಯದಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು, ಉತ್ತಮವಾದ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು FM ಮೂಲಕ, ರೇಡಿಯೋ ಅಂತರ್ವಾಣಿ ಬಾನುಲಿ ಕೇಂದ್ರದ ಮೂಲಕ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಅದರಲ್ಲಿ ನಮ್ಮದು ಒಂದು ಮೊನ್ನೆ ಲಾಸ್ಟ್ ವೀಕಲ್ಲಿ ಒಂದು ನಮ್ಮ ಇದರಿಂದನೂ ಒಂದು ಬೈಟ್ ತೊಗೊಂಡಿದ್ದಾರೆ. ನಾವು ಹಿರಿಯ ನಾಗರಿಕರ ಬಗ್ಗೆ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಅವ್ರಿಗೆ ಏನೇನು ಸೌಲಭ್ಯಗಳಿದೆ ಅನ್ನೋದು ನಮ್ಮ ಮೂಲಕನೂ ಪ್ರಸಾರ ಮಾಡಿದ್ದಾರೆ. ಅದೊಂದು ತುಂಬ ಉತ್ತಮ ಕಾರ್ಯ ಅವ್ರದ್ದು. ಅದಕ್ಕೆ ನಾವು ಇಲಾಖೆಯಿಂದ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಒಂದು ಇಲಾಖೆ ಮಾಡೋಂಥ ಕೆಲಸವನ್ನು ಒಂದು ಅವರು ಸಮುದಾಯ ಒಂದು ರೇಡಿಯೋ ಕಾರ್ಯಕ್ರಮವನ್ನು ಮೂಲಕ ಅವರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಇವತ್ತು ಒಂದು ವೃದ್ಧಾಶ್ರಮದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡೋಣ ಅಂಥೇಳಿ ನಮ್ಮ ಪ್ರೊಫೆಸರ್ ಸರ್ ಅವರು, ಶಾಸ್ತ್ರಿ ಸರ್ ಅವರು ಬಂದು ಕೇಳಿದಾಗ, ಮಾಡೋಣ ಸರ್, ಇದು ಇಲ್ಲಿ ಮಾಡೋದೇ ನಮ್ಗೆ ಭಾಳ ಮುಖ್ಯ ಇದೆ ಅಂಥೇಳಿ ನಾವು ರಿಕ್ವೆಸ್ಟನ್ನು ಒಪ್ಕೊಂಡು ಇವತ್ತೊಂದು ಕಾರ್ಯಕ್ರಮ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದರದ್ದು ಒಂದು ಇದ್ರದ್ದು ಫೆಸಿಲಿಟಿಯನ್ನು ತಾವೆಲ್ಲ ಹಿರಿಯ ನಾಗರಿಕರು ಅದು ಪಡೆದುಕೊಳ್ಬೇಕು. ಮತ್ತು ಹಾಗೆ ಈಗ ಹಿರಿಯ ನಾಗರಿಕರಿಗಾಗಿ ಈ ಒಂದು ಯೋಜನೆಗಳು, ಭಾರತ ಸರ್ಕಾರದ್ದು ಏನೇನು ಯೋಜನೆಗಳಿದೆ ಅನ್ನೋದು ಈ ಒಂದು ಕಾರ್ಯಕ್ರಮಗಳ ಮೂಲಕ ಮತ್ತು ಅಂತರ್ವಾಣಿ, ಸಹಾಯವಾಣಿ ಮತ್ತು ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ನೀವು ಆಲಿಸ್ತಿರಬೇಕು. ಇಲ್ಲಿ ಒಂದು ವೃದ್ಧಾಶ್ರಮದಲ್ಲಿನೂ ವ್ಯವಸ್ಥೆ ಮಾಡ್ತಾರೆ ಸರ್ ಅವರು, ಅನಂತರಾಜ್ ಸರ್ ಅವರು ಈ ಸಂಸ್ಥೆಯನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ನಾವು ಆವಾಗವಾಗ ಬರ್ತಿರ್ತೀವಿ, ಎಲ್ಲ ಹಿರಿಯರು ನಮ್ಮನ್ನು ನೋಡಿದ್ದೀರಿ, ತಾವು ನೋಡಿದ್ದೀರಲ್ಲ ಅಜ್ಜಿಯವರೇ? ನೋಡಿದ್ದೀರಿ ಎಲ್ಲರೂ. ಹಾಗಾಗಿ ಬರ್ತಾ ಇರ್ತೀವಿ. ತಮ್ಮದೇನೇ ತೊಂದರೆಗಳಿದ್ದರೆ ನಮಗೂ ಹೇಳ್ತೀರಿ, ನಾವು ಸರ್ ಅವ್ರು ಸೇರಿ ಅದನ್ನು ಸರಿಪಡಿಸ್ತೀವಿ. ತಮಗೇನೇ ಇದ್ರೂ ತಿಳಿಸ್ರಿ ನಮಗೆ, ಇಂಥದ್ದು ಇಲ್ಲ ಅಂಥೇಳಿ ಅದನ್ನು ಮಾಡಿಸ್ಕೊಡೋಂಥ ಪ್ರಯತ್ನ ಇಲಾಖೆಯಿಂದನೂ ಮಾಡ್ತೀವಿ. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿದ ನಮ್ಮ ಶಿವರಾಜ್ ಶಾಸ್ತ್ರಿ ಸರ್ಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ನಮಸ್ತೆ ಸರ್ ಅವರ ಮಾತು ಹೇಗಿತ್ತೆಂದರೆ, ಅಡವಿಯಲ್ಲೊಬ್ಬ ಕಡು ನೀರಡಿಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯ, ಕುರುಡ ಕಣ್ಣು ಪಡೆದಂತೆ ಬರುವ ನಿಧಾನವ ಕಮಡದಂತಾಯಿತಯ್ಯ, ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯ. ಸರ್ ಅವರಿಗೆ ಧನ್ಯವಾದಗಳು. ಶ್ರೀ ಭರತೇಶ್ ಬಡಿಗೇರ್, ಸ್ಟೇಷನ್ ಮ್ಯಾನೇಜರ್, BEC ಧ್ವನಿ ಬಾನುಲಿ ಕೇಂದ್ರ, ಬಾಗಲಕೋಟೆ ಹಾಗೂ ರಾಜ್ಯ ಮೇಲ್ವಿಚಾರಣಾ ಸಮಿತಿ ಸದಸ್ಯರು, ಕರ್ನಾಟಕ, ಇವರಿಂದ ಭಾಷಣ. ಎಲ್ಲರಿಗೂ ನಮಸ್ಕಾರ. ನಾನು ಭರತ್ ಬಡಿಗೇರ್, ಬಾಗಲಕೋಟೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಇಲ್ಲಿಂದ ಬಂದಿದ್ದೀನಿ. ನಮ್ಮದು ಕೂಡ ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಆಗಿ ಈಗ 5 ವರ್ಷ ಆಯಿತು. ಶಿವರಾಜ್ ಶಾಸ್ತ್ರಿ ಅವರು ಹೇಳ್ತಾ ಇದ್ರು ಅವ್ರದ್ದು 16 ವರ್ಷ ಆಯಿತು ಅಂತೇಳಿ. ನಮ್ಮದು ಕೇವಲ 5 ವರ್ಷದ ಕೂಸು. ಈಗ ನಾವು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲೂ ಕೂಡ ಈ ಒಂದು ಅಟಲ್ ಅಭ್ಯುದಯ ಯೋಜನೆ, ಈ ಒಂದು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮ ಸರ್ ಆವಾಗಲೇ ಹೇಳಿದಂಗೆ ಭಾರತ ದೇಶದಲ್ಲಿ ಒಟ್ಟು 200 ಸಮುದಾಯ ಬಾನುಲಿ ಕೇಂದ್ರಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 18 ಕೇಂದ್ರಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಅದರಲ್ಲಿ ನಮ್ಮ BEC ಧ್ವನಿ ಕೂಡ ಒಂದು, ಅಂತರ್ವಾಣಿ ಕೂಡ ಒಂದು, ಇನ್ನೂ 16 ಕೇಂದ್ರಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಹಿರಿಯ ನಾಗರಿಕರಿಗೆ ಸರ್ಕಾರಿ ಸೌಲಭ್ಯಗಳು ಏನಿದಾವೆ, ಆರೋಗ್ಯ ಸೌಲಭ್ಯಗಳು ಏನಿದಾವೆ, ಈ ಸರ್ಕಾರದಿಂದ ಬರ್ತಕ್ಕಂಥ ಪಿಂಚಣಿ ಯೋಜನೆ ಆಗಿರ್ಬೋದು, ಆರೋಗ್ಯ ಸೇವೆಗಳಾಗಿರ್ಬೋದು, ಸಹಾಯವಾಣಿ ಕೇಂದ್ರಗಳ ಸಂಖ್ಯೆ ಆಗಿರ್ಬೋದು, ಈ ಎಲ್ಲದರ ಕುರಿತಾಗಿ ಒಂದು ಪರಿಚಯ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ, ಈ ನಮ್ಮ ಹಿರಿಯರು ನಮ್ಮ ಗೌರವ. ಇಷ್ಟು ವರ್ಷ ನಿಮ್ಮ ಜೀವನದಲ್ಲಿ ತಮ್ಮ ಮಕ್ಕಳನ್ನು ಸಾಕಿದ್ದೀರಿ, ಇಷ್ಟು ವರ್ಷ ದುಡಿದಿದ್ದೀರಿ. ಈ ಒಂದು ಸಂಧ್ಯಾ ಕಾಲದಲ್ಲಿ ನಿಮಗೊಂದು ಗೌರವವನ್ನು ಸೂಚಿಸಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮನೇ ಈ ಒಂದು ನಮ್ಮ ಹಿರಿಯರು ನಮ್ಮ ಗೌರವ ಅನ್ನತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮನ ನೀವು ಕೂಡ ಎಲ್ಲರೂ ಕೇಳ್ರಿ, ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
ಶ್ರೀ ಭರತ್ ಬಡಿಗೇರ್ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತಾಗಿ ಭೀಮರಾಜ್ ಸರ್ ಅವರು ಒಂದೆರಡು ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿದಂಥ ಆನಂದರಾಜ್ ಸರ್ ಅವರೇ ಹಾಗೂ ಶಿವರಾಜ್ ಶಾಸ್ತ್ರಿ ಸರ್ ಅವರೇ, ಬಾಗಲಕೋಟೆಯಿಂದ ಆಗಮಿಸಿದಂಥ ಭರತೇಶ್ ಅವರೇ ಹಾಗೂ ಕಾನೂನು ಅಧಿಕಾರಿಯಾಗಿರುವಂಥ ಭಾರತೇಶ್ ಅವರೇ, ಈಗ ತಾನೇ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿ ಮಾತಾಡಿ ಹೋಗಿರುವಂಥ ಸಾದಿಕ್ ಸರ್ ಅವರೇ ಮತ್ತು ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂಥ ತಾಯಿಂದರೇ ಹಾಗೂ ನನ್ನ ತಂದೆಯವರೇ ಹಾಗೂ ಅಕ್ಕ ತಂಗಿಯರೇ, ಈ ಕಾರ್ಯಕ್ರಮ ಬರಲಿಕ್ಕೆ ಕಾರಣ ಏನಂತಂದರೆ ನಾವು ನಮ್ಮ ಶರಣ ಬಸವೇಶ್ವರ ಅವರ ಒಂದು ಆಶೀರ್ವಾದ ಪಡೆಯಲು ನಾನು ಮೊನ್ನೆ ಸಾಯಂಕಾಲ ಹೋಗಿದ್ದೇವೆ. ಯಾಕಂದರೆ ನಮಗೆ ಅಪಾರ ಗೌರವ ಶರಣ ಬಸಪ್ಪ ಮತ್ತು ನಮ್ಮ ದ್ರಾಕ್ಷಿಣಿ ಅವ್ವರ ಮೇಲೆ ಭಾಳ ಗೌರವ. ನಮ್ಮ ಯಾವಾಗಾದರೂ 6 ತಿಂಗಳು ಇರಲಿ, 3 ತಿಂಗಳಿರಲಿ ಅಥವಾ 1 ವರ್ಷ ಇರಲಿ, ಒಂದು ಸಲ ಅವರು ದರ್ಶನ ಮಾಡಿದ್ರೆ ನಮಗೇನಂತಂದರೆ ಭಾಳ ಆನಂದ. ಆ ಒಂದು ದರ್ಶನದಲ್ಲಿ ಏನಂದ್ರೆ ನಮ್ಗೆ ಶಿವರಾಜ್ ಸರ್ ಅವರು ಸಿಕ್ಕರು. ನೀವೇನು ಮಾಡ್ತೀರಿ, ಏನು ಕೆಲಸ ಅಂತೇಳಿ ಕೇಳಿದ್ರು. ಕೇಳಿದ ತಕ್ಷಣ ಏನಂದ್ರೆ ನಮ್ಮದು ಒಂದು ಕಾರ್ಯಕ್ರಮ ಇದೆ, ನೀವು ಬರ್ರಿ ಅಂತೇಳಿ ನನಗೆ ಆಹ್ವಾನ ಕೊಟ್ಟರು. ಒಂದು ಆಹ್ವಾನ ಮುಖಾಂತರ ನಾನು ಏನಂದರೆ ಇಲ್ಲಿ ಬಂದಿದ್ದೀನಿ. ತುಂಬ ಸಂತೋಷದ ವಿಷಯ. ಈಗ ನಮ್ಮ ಸೂರ್ಯನ ಕಿರಣ ಎಷ್ಟು ತೇಜು ಹಾಗೂ ಚಂದ್ರನ ಬೆಳದಿಂಗಳು ಎಷ್ಟು ತೇಜು ಹಾಗೂ ನಮ್ಮ ಹಿರಿಯರು ತೇಜು ಅಷ್ಟೇ ಕಾಳಜಿ ತೇಜು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿರಿಯರು ನಮ್ಮ ಮನೆ ಒಂದು ಬಾಗಿಲಿನ ಸ್ತಂಭ ಇದ್ದಂಗೆ. ನಮ್ಮ ಹಿರಿಮಗ ಯಾವಾಗ ಹೋಗ್ತಾನ, ಸೊಸಿ ಯಾವಾಗ ಹೋಗ್ತಾರ, ಮೊಮ್ಮಕ್ಕಳು ಯಾವಾಗ ಹೋಗ್ತಾರ, ನಮ್ಮ ಮನೆಯವರ ಸಂಬಂಧಿಕರು ಯಾರು ಬರ್ತಾರ, ಆಮೇಲೆ ನಮ್ಮ ಆರ್ಥಿಕ ಯಾವುದಾದ್ರೂ ತೊಂದರೆ ಆದಲ್ಲೂ ಕೂಡ ಏನಂದ್ರೆ ಅವ್ರು ಭಾಗಿಯಾಗಿ ಹಿಂಗೆ ಮಾಡಬೇಕು, ಈ ಕೆಲಸಗಳನ್ನ ಹಿಂಗೆ ಮಾಡ್ಬೇಕಂತೇಳಿ ಸುಮಾರು ಏನಂದ್ರೆ ಮಾರ್ಗದರ್ಶನ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಮನೆಗೆ ಒಬ್ಬರು ಅಜ್ಜಿ ಇದ್ದರು. ಆ ಅಜ್ಜಿ ನಮ್ಮ ನನ್ನ ತಾಯಿಯ ಅವನೇ. ನಾವು ಮನೆಯಲ್ಲಿ 6 ಮಂದಿ ಅಣ್ಣ ತಮ್ಮ ಅಕ್ಕಂದಿರು. ಯಾವ ಟೈಮಿಗೆ ಹೋಗ್ತೀವಿ, ಯಾವ ಟೈಮಿಗೆ ಬರ್ತೀವಿ, ಆಟ ಆಡ್ಲಿಕ್ಕೆ ಎಲ್ಲಿ ಹೋಗ್ತಾರ, ಆಮೇಲೆ ನಮ್ಮ ತಂದೆ ಯಾವಾಗ ಬರ್ತಾನ, ಎಲ್ಲನೂ ಅವ್ರು ಕುಂತಲ್ಲಿ ಹೇಳ್ತಿದ್ರು. ಅವರು ನಾ ಯಾಕೆ ಹೇಳ್ತೀನಿ ಅಂದ್ರೆ, ಅಜ್ಜಿ ನೀವು ನನ್ನ ಮನೆಯಾಗಿದ್ದಿಲ್ಲ, CC ಕ್ಯಾಮ್ರಾ ಅಗತ್ಯನೇ ಇಲ್ಲ ನೋಡಿ ಅಂತಿದ್ದೆ ನಾನು. ಯಾಕಂದ್ರೆ ಎಲ್ಲರೂ ಯಾರು ಆಜು ಮನೆ ಇರಲಿ, ನಮ್ಮ ಮನೆ ಇರಲಿ, ಎಲ್ಲನೂ ಕೂಡ ಕಾಳಜಿ ವಹಿಸ್ತಾರೆ. CC ಕ್ಯಾಮ್ರಾ ಅಂದ್ರೆ ಏನು, ಅಷ್ಟು ಕಾಳಜಿ ವಹಿಸ್ತೀರಿ ನೀವು. ಕಾಳಜಿ ವಹಿಸಿ ಏನಂದ್ರೆ ಆ ಮನೆಗೆ ಒಂದು ಸ್ತಂಭ ಇದ್ದಂಗೆ ಅಂತೇಳಿ ನಾವು ಹೇಳಿಕ ಈ ಒಂದು ಇಚ್ಛೆ ಪಡ್ತೀನಿ. ಮತ್ತು ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ಇರಲಿ, ನಮ್ಮ ಭಾರತ ದೇಶ ಇರಲಿ, ಇಲ್ಲಿ ಸಂಸ್ಕೃತಿ ಇರುವಂಥ ನಮ್ಮ ದೇಶ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಆದರೂ ಮನೆ ಒಂದು ಕುಟುಂಬ ಒಂದು ಅಡಚಣೆಯಿಂದ ಏನಂತಂದರೆ ನಮ್ಮ ವೃದ್ಧಾಶ್ರಮ, ಬಾಲಾಶ್ರಮ, ಅನಾಥಾಶ್ರಮ ಹೀಗೆ ಒಂದು ಬೆಳವಣಿಗೆ ಏನಂತಂದರೆ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಈಗ ನಮ್ಮ ಅನಂತರಾಜ್ ಸರ್ ಅವರು ಸಿಟ್ಟಿಗಾದರೂ ಪರವಾಗಿಲ್ಲ. ಯಾಕಂತಂದರೆ ಒಂದೇನಂತಂದ್ರೆ ವೃದ್ಧಾಶ್ರಮಗಳು ಹೆಚ್ಚಿಗೆ ಬೆಳಿಬಾರ್ದ್ರಿ. ಯಾಕೆ ಬೆಳಿಬಾರ್ದು ಅಂತಂದ್ರೆ, ನಮ್ಮ ಕುಟುಂಬ ವಾತಾವರಣ, ಮಕ್ಕಳ ಸಂಸ್ಕೃತಿ ಚೆನ್ನಾಗಿದ್ದರೆ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಬೆಳೆಯೋದಿಲ್ಲ. ನಾವೇ ಮನೆಯಲ್ಲಿ ಹಿರಿಯರಿಗೆ ಮತ್ತು ಮಕ್ಕಳಿಗೆ ನಿರ್ಲಕ್ಷ್ಯ ವಹಿಸಿದೆವು ಅಂತಂದಾಗ ಅವಾಗ ಏನಂತಂದರೆ ವೃದ್ಧಾಶ್ರಮ, ಆಶ್ರಮ ಬರಲೇಬೇಕು ನಾವು. ಈಗ ಎಲ್ಲರ ಮನೆ ಮಗ ಅಂದರೆ ಯಾರಂದ್ರೆ ನಮ್ಮ ಅನಂತರಾಜ್ ಸರ್ ಅವರು. ಎಲ್ಲರ ಮನೆ ಮಗ ಅನಂತ್ ಸರ್. ಯಾಕಂತಂದ್ರೆ ಒಂದು ಮನೆಯಲ್ಲಿ ಬೆಳಗ್ಗೆ ಆಯ್ತಂದ್ರೆ ಆ ಮನೆ ಕಷ್ಟ ಯಾರಿಗೆ, ಆ ಯಜಮಾನಿಗೆ ಗೊತ್ತಿರ್ತದೆ. ಉಪ್ಪಿರಲಿ, ಹಾಲಿರಲಿ, ಟೀ ಇರಲಿ, ತರಕಾರಿ ಇರಲಿ, ಏನೇ ಇರಲಿ, ಆ ಮನೆಗೆ ಏನೇ ಇದ್ದರೂ ಆ ಮಗನಿಗೆ ಗೊತ್ತಿರ್ತದೆ. ಯಜಮಾನ ಯಾರು ಇರ್ತಾನೆ, ಯಜಮಾನಿಗೆ ಗೊತ್ತಿರ್ತದೆ. ಹೀಗಾಗಿ ಈ ಒಂದು ಎಲ್ಲನೂ ಒಂದು ಒತ್ತಡದಲ್ಲಿ ಸರಳ ಮುಗ್ಧವಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ರೆ ನಾವು ಅವರಿಗೆ ಎಲ್ಲರ ವತಿಯಿಂದ ನಮ್ಮ ಇಲಾಖೆಯಿಂದ ಧನ್ಯವಾದ ಹೇಳ್ತೀವಿ ಆನಂದರಾಜ್ ಸರ್ ಅವರಿಗೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋಕ್ಕೆ ಎಲ್ಲ ತಾಯಂದಿರು ಮತ್ತು ಹಿರಿಯರು ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಹೇಳಿ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಿರಿಯರು ಪಾಲಕ, ಹಿರಿಯರೇ ಸೈನಿಕ ಎಂಬ ಮಾತುಗಳನ್ನಾಡಿದ ಭೀಮರಾಜ್ ಸರ್ ಅವರಿಗೆ ಧನ್ಯವಾದಗಳು. ಶಿವಶರಣಪ್ಪ ಡಾಬಾ ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಮಾತಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಈ ಮುಸ್ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷನ್ನು ವಹಿಸಿದಂಥ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರು ಸರ್ ಅವರೇ, ಇನ್ನು ಈ ಸಂಸ್ಥೆಯ
ಮುಖ್ಯಸ್ಥರು ಆದಂಥ ಶ್ರೀ ಅನಂತರಾಜ್ ಸರ್ ಅವರೇ, ಹಾಗೂ ಈ ಸ್ಟೇಷನ್ ಮ್ಯಾನೇಜರ್ ಧ್ವನಿ ಬಾನುಲಿ ಕೇಂದ್ರದ ಬಾಗಲಕೋಟೆ ಇರೋದಂಥ ಶ್ರೀ ಭರತ್ ಬಡಿಗೇರ್ ಸರ್ ಅವರೇ, ಈಗಾಗಲೇ ನಮ್ಮ ಶರಣಬಸವೇಶ್ವರ ಸಂಸ್ಥೆಯನ್ನು ನೆನೆಸ್ಕೊಂಡ್ರೆ ಬಹಳಷ್ಟು ನೆನಪುಗಳು ಬರ್ತಾವೆ. ಆದರೆ ದಾಸೋಹಿಗಳಾಗಿ ನಿಮ್ಮ ಮಧ್ಯೆ ಇರ್ತಕ್ಕಂಥ ಜಗನ್ನಾಥ ಡಿಗ್ಗಿ ಸರ್ ಅವರೇ, ಭಾಳ ಅದ್ಭುತ ಅದ ಅವ್ರ ಸೇವೆ, ಭಾಳಷ್ಟು ಹೇಳೋದದ, ಆದ್ರೂ ಸಮಯದ ಶಾರ್ಟೇಜ್ ಇರೋದ್ರೆ ನಾನು ಹೇಳ್ತೀನಿ ನಂತರದಲ್ಲಿ. ಹಾಗೂ ನಮ್ಮ ಇಲ್ಲಿ ಭರ್ತೆ ಸರ್ ಅವರೇ, ಕಾನೂನು ಸಲಹೆಗಾರರು, ಮತ್ತು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ನಮ್ಮ ಸ್ನೇಹಿತರು ಆದಂಥ ಹಿರಿಯ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಗುರುಬಸಪ್ಪ ಸರ್ ಅವರೇ, ನನ್ನ ತಂದೆ ತಾಯಿಯ ಸಮಾನರಾದಂತಹ ಈ ಎಲ್ಲ ಹಿರಿಯ ನಾಗರಿಕರ ಬಂಧುಗಳಿಗೆ ಅನಂತ ಅನಂತ ಪ್ರಣಾಮಗಳು. ಭಾಳ ಖುಷಿ ಅನ್ನಿಸ್ತದೆ. ಯಾಕೆ ಖುಷಿ ಅನ್ನಿಸ್ತದ ಅಂತ ಕೇಳಿದ್ರೆ, ನಮ್ಮ ಅಪ್ಪ 99 ವಯಸ್ಸಿನ ಹೊನ, ನಮ್ಮವ್ವ 95 ವಯಸ್ಸು ನಡೆದದ. ಅವರಿಬ್ಬರಿಗೂ ನಾನು ನಂಬಲ್ಲೇ ಇಟ್ಕೋಬೇಕಂದ್ರೆ ನಮ್ಮವ್ವ ನಮ್ಮಂಗಿರ್ತಾಳೆ, ನಮ್ಮಪ್ಪ ಎತ್ಗಳು ದನಗಳು ಬೇಕು ಅವನಿಗೆ. ನಾ ಎಲ್ಲಿ ತಂದು ಕಟ್ಟಕ್ಕಾಗ್ತದ ಅಂದ್ರೆ ಅವ ಹೊಲ್ದಾಗಿರ್ತಾನ, ತೋಟದಾಗಿರ್ತಾನ, ಊರಾಗಿರ್ತಾನ. ನಮ್ಮವ್ವ ನಂಬಲ್ಲೇ ಇರ್ತಾಳೆ, ಸುಮಾರಾಗಿ 30-40 ವರ್ಷ ಹಿಡಿದು ನನ್ನ ಬಲ್ಲಿ ಇರ್ತಾಳೆ. ಅದಕ್ಕೆ ಹಿರಿಯರದು ಏನು ತ್ರಾಸದ, ಹಿರಿಯರಿಗೆ ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು ಅಂತಂದ್ರೆ ಅದು ನನಗೆ ಭಾಳ ಅದರಲ್ಲಿ ನನಗೆ ಅನುಭವ ಅದ. ನಮ್ಮವ್ವ ಯಾವಾಗ ಹ್ಯಾಂಗೆ ಮಾತಾಡ್ತಾಳ, ಅವ್ರಿಗೆ ಏನು ಬೇಕಾಗ್ತದ, ದುಡ್ಡ, ನಿನ್ನ ಆಸ್ತಿ, ಅಂತಸ್ತು, ನಿಮಗೆ ಏನು ಬೇಕಾಗಿಲ್ಲ. ಎರಡು ಅಂತರಾತ್ಮದಂತ ಬರ್ತಕ್ಕಂಥ ಮಾತುಗಳು ಬೇಕು ಮಗಳಿಗೆ. ಮಕ್ಕಳು ಯವ್ವ ಉಂಡೇನ, ಯವ್ವ ಆರಾಮಿದ್ದಿ ಇಲ್ಲ, ಯಾಕೆ ಕೆಂಬುಲ್ಗತ್ತಿದಿ, ಯಾಕೆ ನೆಗಡಿ ಬಂದದೇನು, ನೀವು ಒಂದು ಮಾತು ಕೇಳಿದೆ ಅಂದ್ರೆ ಅದು ಅರ್ಧಕ್ಕೆ ಮಾತದ. ನಮ್ಮ ಅಪ್ಪಗೆ ಹೋಗಿ ಕೇಳಿದ್ರೆ ಎಷ್ಟು ಖುಷಿ ಪಡ್ತಾನ. ಅವನಿಗೆ ಎತ್ತಂದ್ರೆ ಭಾಳ ಖುಷಿ ಇತ್ತು. ಹೊಸ 2 ಎತ್ತುಗಳನ್ನ ಅವನಿನ ಸಲ ತೊಗೊಂಡಿನಿ ಶಾಸ್ತ್ರಿ ಸರ್, ಕಿಲಾರಿ ಎತ್ತುಗಳು ಕಟ್ಟೀನಿ. ತೋಟ ಅಂದ್ರೆ ಬಡಿದಾಡವ, ಅವ ಹೊಸ ತೋಟನೂ ತೊಗೊಂಡಿನ ಊರ ಮಗಲಂದು. ಮತ್ತು ಆಳು ಮನುಷ್ಯನ ಇಟ್ಟೀನಿ, ಅವನಿಗೆ ರೇಖದೇಕ ಸಲುವಾಗಿ. ಅವ ದಿನ ಹೋತ ನಾವು ಕೂಡ್ಲಿಕ್ಕೆ ನಿಂದ್ರಕ್ಕೆ ಒಂದು ಗುಡಿ ಕಟ್ಟೀನಿ, ಅಲ್ಲಿ ಪರಮೇಶ್ವರನ ಗುಡಿ ಅದ ರೀ. ಅವ ನಮ್ಮ ಅಪ್ಪನ ಸಲುವಾಗಿ ನಾ ಮಾಡೋದಿದೆಯಲ್ಲ. ಅಪ್ಪ ಖುಷಿ ಇದ್ದಂದ್ರೆ ನಾ ಖುಷಿದಾಗಿರ್ತೀನಿ ಅಂತಕ್ಕಂಥ ಭಾವನೆ ಅದ. ಅವ್ವ ಅಪ್ಪಗೆ ನೋಡತಕ್ಕಂಥ ಧರ್ಮ ನಂದದ. ಎಲ್ಲ ಅಣ್ತಂಬ್ರು 5 ಮಂದಿ ಅಣ್ತಂಬ್ರದಾಗ ನಾ ಒಬ್ಬವ ನಮ್ಮ ಅವ್ವ ಅಪ್ಪರ ನೋಡೋ ಜವಾಬ್ದಾರಿ ನಂದದ. ಅದಕ್ಕಾಗಿ ಯಾವ ನೋಡ್ತೀರಿ, ನಿನ್ನ ಮಕ್ಕಳು ನಾಳೆಗೆ ನಿಮಗೆ ನೋಡ್ತಾರ ಅಂತ ಮತ್ತೇನೂ ಇಲ್ಲ. ನಾವು ನಮ್ಮ ಅವ್ವ ಅಪ್ಪಗೆ ನೋಡ್ದೇವಂದ್ರೆ ನಮ್ಮ ಮಕ್ಕಳು ನಮಗೆ ನೋಡ್ತಾವ. ಅದಕ್ಕೆ ಸಂಸ್ಕಾರ ಇರಬೇಕು ದೊಡ್ಡದ. ಅದಕ್ಕೆ ವೃದ್ಧಾಶ್ರಮಗಳು ಬೆಳಿತಾವ ಅಂದ್ರೆ ಭಾಳ ನಮ್ಮ ಅವ್ವ ಅಪ್ಪದೇರಿಗೆ ಎಲ್ಲ ಮಾತಾಡ್ದೇವಿ. ಏಟು ಖುಷಿ ಅವ್ರಿಗೆ ಇಲ್ಲಿದು. ಯಾಕಂದ್ರೆ ಇಲ್ಲಿದು ನಮ್ಮ ಅನಂತರಾಜನೇ ನಮ್ಮ ಮಗ ಅಂತಕ್ಕಂಥ ಭಾವನೆಯಿಂದ ಅವ್ರು ಹೇಳಿದ್ರು, ಏನೂ ಕಮ್ಮಿ ಇಟ್ಟಿಲ್ತಮ್ಮ, ನಾವು ಏಟು ಚಂದ ಇಡ್ತಾರ, ಉಣ್ತಾರ, ತಿತ್ತಾರ, ಬಿಸಿನೀರು ಅಂತಾರ, ಸಣ್ಣ್ರಿ ಮತ್ತೊಂದನ್ರಿ, ಏನ್ರ ಕರೆದ್ರೆ ಹೇಳ್ತಾರ, ಆತ್ಮೀಯ ಮಾತಾಡ್ತಾರ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಮಗಳಕ್ಕಿಂತ ಅಂತ ಮಾತುಗಳು ಅರಳ್ತಾವ, ಮಾತುಗಳು ಹೊರಗೆ ಬರ್ತಾವ. ಅದು ಭಾಳ ಖುಷಿ. ಅದಕ್ಕಾಗಿ ಅವ್ವ ಅಪ್ಪದೇರೆ, ನಿಮ್ಗೆ ಏನು ಬಂದಿರಿ, ನಿಮ್ಮ ಮನೆ ಬಿಟ್ಟು ಬಂದಿದೆ ಅನ್ನೋ ಭಾವನೆ ಏನೋದು ಇಟ್ಕೋಬೇಡ ತಲೆಯಾಗ. ಅದಾಗ ಜಿಂದಗಿ ಜೀನೇಕ ಏಕ ಸಿಂಪಲ್ ಫಾರ್ಮುಲಾ ಅದ. ಜೀವನ ಗೆದಿಬೇಕು ಅನ್ನೋದಕ್ಕೆ ಹೆಂಗದ ಅಂತ ಕೇಳಿದ್ರೆ, खुद में खुश रहना और किसी से कोई उम्मीद नहीं करना. ಜೀವನದೊಳಗೆ ಅವ ಮಾಡ್ತಾನೇನು ಇವ ಮಾಡ್ತಾನೇನು, ನನ್ನ ಹಣೆ ಬರದ, ನಾ ಹ್ಯಾಂಗಿರ್ತೀನಿ ಹಂಗೆ ಇರೋದದ. ದೇವ್ರು ನಮ್ಗೆ ಬರ್ದು ಕಳಿಸ್ಯಾನ, ದೇವ್ರು ನಮ್ಗೆ ಹಿಂಗೆ ಇಡಂತ ಹೇಳ್ಯಾನ ಅಂತ ಹೇಳ್ಕೊಂಡು ಸಮಾಧಾನ ಪಡಿಬೇಕು. ಎಲ್ಲಿ ಸಿಗ್ತದ ಅನ್ನ ಅಲ್ಲ, ಅದು ಪ್ರಸಾದ ಅಂತ ತಿಳ್ಕೊಬೇಕು. ಅವಾಗ ಶಾಂತಿ ನೆಮ್ಮದಿ ಸಿಗ್ತದ. ಹೊರಗೆ ಎಲ್ಲರೇ ದುಡ್ಡಿನ ಕೊಟ್ರ ಶಾಂತಿ ನೆಮ್ಮದಿ ಸಿಗಲ್ಲ ನಮಗ. ನಕ್ಕೋತ್ ಮಾತಾಡೋದು, ಯವ್ವ ಎಕ್ಕ ಅಣ್ಣ ತಮ್ಮ, ಇದೇ ನಾವು ಇರೋದು. ಇವತ್ತಿರ್ತೀವಿ, ನಾಳೆಗೆ ಇರ್ಲಿಕ್ಕಿಲ್ಲ. ಯಾರು ಇಲ್ಲಿ ಬಾಂಡ್ ಮೇಲೆ ಬರ್ಕೊಂಡು ಬಂದಿಲ್ಲ. ಆಯುಷ್ಯ ಇಟ್ಟೆ ಅದಂತ ಗೊತ್ತಿಲ್ಲ, ಹುಟ್ಟಿದೆ ಗೊತ್ತದ ನಮಗ, ತಾರೀಖ ಹೋಗೋದು ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಜೀವನದೊಳಗೆ ಎಲ್ಲರೂ ಹೋಗೋರು ಇದ್ದೀವಿ. ಆದರೆ ಚಂದ ನಕ್ಕೋತಿರೋದು ಧರ್ಮದ, ಮನುಷ್ಯನ ಧರ್ಮದ. ಅದಕ್ಕೆ ನಾವು ನೀವು ಎಲ್ಲ ಇದು ಹೆಂಗಾಯ್ತಲ್ಲ, ನಮ್ಮಂತನ ಹಂಗೈತಲ್ಲ, ನಮ್ಮ ಮಗ್ಲನವ್ರು ಆಡು ದೊಡ್ಡವ್ರು ಅರಲ್ಲ, ಏನು ಕಂಪ್ಯಾರಿಸನ್ ಮಾಡಬಾರ್ದು, ಅವ್ರಿಗೆ ಹೋಲಿಕೆ ಮಾಡಬಾರ್ದು. ನಾವು ನಮ್ಮ ಮಕ್ಕಳು, ನಮ್ಮ ಧರ್ಮ, ನಮ್ಮ ವ್ಯವಸ್ಥೆ ಅದ, ಆ ರೀತಿ ಮಾಡ್ಕೋದ. ಅದಕ್ಕಾಗಿ जीवन में एक बात तो तय है, बाल घट्ट अदा ಏನದ ಅಂತ ಕೇಳಿದ್ರ, कि हमारे अनुसार तय कुछ भी नहीं होता. ನಮ್ಮ ಅಂದಂಗ ಎಲ್ಲ ಆಗಲ್ಲ, कुछ भी नहीं होता. और जो तय है उसका हमें आभास भी नहीं है. ಇದೆ
ಹಿಂಗ್ಯಾಂಗಾಯ್ತು ಅನ್ನೋದು ಇಲ್ಲ. ಅದು ಏನದ ಹಾಗೆ ಅದ. ನಮಗೆ ಅಣ್ಣ ಎಲ್ಲದ, ನಮ್ಮ ಅಣ್ಣ ಇಲ್ಲದ ಅಂತ ತಿಳ್ಕೊಬೇಕು. ನಮ್ಮ ಅಣ್ಣ ತಮ್ಮದು ಯಾರಿದ್ದಾರ ಆಜು ಬಾಜು ತಿಳ್ಕೊಬೇಕು. ಅದಕ್ಕೆ ಧರ್ಮ ಮನುಷ್ಯನ ಧರ್ಮ ಅಂತ ತಿಳ್ಕೊಂಡು ನಡಿಬೇಕಾಗ್ಯದ. ಅದಕ್ಕಾಗಿ ನಿಮ್ಮ ಮಾತಿನ ಮಾತುಗಳು ಕೇಳಿದ್ರೆ, ನಿಮ್ಮ ಕಣ್ಣುಗಳನ್ನು ನೋಡಿದ್ರೆ ಅದು ಭಾಳ ಖುಷಿ ಕಾಣ್ತು ನಮಗೆ. ಅದಕ್ಕಾಗಿ ನಮ್ಮಿಂದ ಸಮುದಾಯಕ್ಕೆ ಬರ್ತೀವಿ ಹೋಗ್ತಾರೆ ಎಲ್ಲರೂ, ಆದರೆ ಏನಾದರೂ ಕೊಡ್ತಾರೇನು, ಏನಾದರೂ ಮಾಡ್ತಾರೇನು, ಸಂಸ್ಥೆ ಬೆಳಿಬೇಕು. ಸಂಸ್ಥೆದೂ ನಾವು ಕೇಳಿದ್ದೀವಿ, ಸಂಸ್ಥೆದು ಎಷ್ಟು ಹೈರಾಣದ ಅನ್ನೋದು ಕೇಳಿದ್ದೀವಿ. ಅನಾನುಕೂಲತೆ ಮಧ್ಯನೂ ಕೂಡ ಆ ವ್ಯಕ್ತಿ ಅವರ ಆತ್ಮ ಅವರ ತಂದೆ ತಾಯಿನ ನೆನೆಸ್ಕೊಂಡು ಇವತ್ತು ಅನಂತರಾಜ್ ಸರ್ ಅವರು ಹೇಳ್ತಕ್ಕಂಥ ಮಾತಿನಲ್ಲಿ ಭಾಳ ಸಂತೋಷ ಅದ. ಅದಕ್ಕಾಗಿ ನಾವು ಯಾರು ನೀವು ತಾಯಿ ತಂದೆ ಯಾವಾಗ ನಾವು ಒಪ್ಕೊಂಡಿದ್ದೀವಿ ಅಂದ್ರೆ ನಿಮ್ಮ ಸೇವಾ ಮಾಡೋ ಭಾಗ್ಯ ಅವ್ರಿಗೆ ಅದ ಅಂತ ಅದೇ ಖುಷಿ ಪಡ್ತಾರೆ ಅವರು. ಅದಕ್ಕೆ ಚಪ್ಪಾಳೆ, ಜೋರಾದ ಚಪ್ಪಾಳೆ ರಾಜ ಕೊಡ್ಬೇಕಾಗ್ಯದ. ಅದಕ್ಕಾಗಿ ಬಂಧುಗಳೇ, ನೀವು ಯಾವ ವ್ಯಥೆ ಪಡಬಾರ್ದು. ಹಿಂದಿನ ನೆನಪು ತೊಂದು ಕಣ್ಣೀರು ಹಾಕಿಡು ಯವ್ವ ನೀವು ಆಗ್ಯದ ನಮ್ಮ ಹಣೆ ಬರವ ಅನ್ನೋದು. ಅದಕ್ಕೆ ಇದು ಏನದ, ಇದು ಒಂದು ನಂದನ ವನ ಮಾಡಾಣಿ, ನಾವು ಚಂದ ಇಟ್ಟು ತಿರುಗಾಡಮಿ, ಎಲ್ಲರೂ ಕೂಡಿ ಉಣಾಮಿ ತಿನ್ನಾಮಿ, ಹಿಂಗೆ ವಿಚಾರ ಮಾಡೋದು. ಹಿಂದಿಂದು ಆಯಿತು ಏನಾಗದ ಆಗ್ಯದ ತಿಳ್ಕೊಳ್ಳೋದು. ಯಾಕೆ ನೆನಪು ತೆಗೆದ್ರಿ ಅಂದ್ರೆ ನೀವು ಇಲ್ಲಿರಲ್ಲ. ನೆನಪು ತೆಗೆದ್ರೆ ಬೆಂಕಿ ಬೀಳ್ತದ, ಮನೆಗೆ ತೆಗೆದ್ರೆ ಹೊಟ್ಟೆ ಉರಿತದ. ಅದಕ್ಕಾಗಿ ಅವೆಲ್ಲ ಹೌದು ಖರೆ ಅದ. ನೀವೆಲ್ಲ ದುನಿಯಾನೇ ಮಾಡಿರಿ, ಮಕ್ಕಳಿಗೆ ಎಲ್ಲನೂ ಮಾಡಿರಿ. ಆ ಮಕ್ಕಳು ನೀವು ಇನ್ನೊಬ್ರು ನಂಗೆ ಚಂದ ಇರಬೇಕು ಅಂತ ಬಯಸಿರಿ, ಆದ್ರೆ ಇಲ್ಲ, ನಾವು ಮಾಡ್ಲಿಕ್ಕಾಗಲ್ಲ, ನಮ್ಮ ಕೈಯಾಗಿಲ್ಲ. ಅದಕ್ಕೆ ಬಂಧುಗಳೇ, ಮಾತುಗಳು ಭಾಳ ಆಗ್ತಾವೆ, ಮಾತಾಡೋದು ಭಾಳ ಟೈಮ್ನು ಆಗ್ಯದ. ಅದಕ್ಕಾಗಿ ಕ್ಷಮೆ ಇರಲಿ ನಿಮಗೆ. ಅದಕ್ಕಾಗಿ ದೇವರ ನಮಗೆ ಅಂದ್ರೆ ನಿಮ್ಮ ಆಯುಷ್ಯ ಆರೋಗ್ಯ ಚಂದ ಇರಲಿ, ನಕ್ಕೋತಿರ್ರಿ. ಅದಕ್ಕಾಗಿ ಆವಾಗ ಬರ್ತಿದ್ದೀವಿ, ನಾವು ಬರ್ತೀವಿ. ಇನ್ಮೇಲೆ ನಮ್ಗೆ ಗೊತ್ತಾಗಿರಲಿಲ್ಲ, ಇದು ಹುಡ್ಕ್ಯಾಡ್ಕೋತ ಬಂದಿದ್ದೀವಿ. ಅದು ನಮಗೆ ಗ್ರೂಪಿಗೆ ಹಾಕ್ರೆ ನಾವು ಲೊಕೇಶನ್ ಎಲ್ಲೋ ತೋರಿಸ್ತು, ನಾವು ಎಲ್ಲೋ ಬಂದೇವಿ. ಆ ಲೊಕೇಶನ್ ಕೊನಿತನ ಅದು ತೋರಿಸಿಲ್ಲ ಗೂಗಲ್, ಯಾಕೋ ನಮ್ಗೆ ಸುಳ್ಳು ಹೇಳ್ತದೆ ಗೂಗಲ್ದಾಗ ಇವತ್ತು. ಅದಕ್ಕೆ ಬಂಧುಗಳೇ, ನಾವು ಬರ್ತೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರಗಳು. ಹಿರಿಯರಿಗೆ ಆಸ್ತಿ ಅಂತಸ್ತು ಕ್ಷಣಿಕವಾದದ್ದು, ಅದು ಮುಖ್ಯವಾದದ್ದಲ್ಲ. ಹಿರಿಯರಿಗೆ ಪ್ರೀತಿಯೇ ಸಂಜೀವಿನಿ. ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ದೆನ್ ವಾಕ್ ಅಲೋನ್. ನಾವು ವೇಗವಾಗಿ ನಡಿಬೇಕಂದ್ರೆ ಒಂಟಿಯಾಗಿ ನಡಿತೀವಿ. ಅದೇ ಆಕಾಶದೆತ್ತರಕ್ಕೆ ನಡಿಬೇಕಂದ್ರೆ ಒಟ್ಟಾಗಿ ಸಾಗೋಣ ಎಂಬ ಆಶ್ವಾಸನೀಯ ನುಡಿಗಳನ್ನು ಆಡಿದ ಶಿವಶರಣಪ್ಪ ಡಾಬಾ ಸರ್ ಅವರಿಗೆ ಧನ್ಯವಾದಗಳು. ಟಿ ಗುರುಬಸಪ್ಪ ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ 1-2 ಮಾತುಗಳನ್ನು ಆಡಲು ವಿನಂತಿಸುತ್ತೇನೆ. ಅಂತರ್ವಾಣಿ 90.8 FM ಸಮುದಾಯ ಬಾನುಲಿ ಕೇಂದ್ರ, ಶರಣಬಸವೇಶ್ವರ ವಿದ್ಯಾರ್ಥಿ ಸಂಘ ಕಲಬುರಗಿ ಹಾಗೂ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಸ್ಥೆ ಕಲಬುರಗಿ ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ ಈ ನಮ್ಮ ಹಿರಿಯರು ಮತ್ತು ನಮ್ಮ ಗೌರವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಭರತ್ ಬಡಿಗೇರ್ ಸರ್ ಅವರೇ, ನನ್ನ ಗೆಳೆಯರಾದಂಥ ಡಾಕ್ಟರ್ ಶಿವಶರಣಪ್ಪ ಧಾಬಾ ಸರ್ ಅವರೇ, ಜಗನ್ನಾಥ್ ಡಿಗ್ಗಿ ಸರ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಿವರಾಜ್ ಶಾಸ್ತ್ರಿ ಹೇರೂರ್ ಸರ್ ಅವರೇ, ಸಹ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅನಂತರಾಜ್ ಜಿ ಚೌಲಾ ಅವರೇ, ಭೀಮ್ರಾಯ್ ಅವರೇ, ಭರತೇಶ್ ಅವರೇ, ಪ್ಯಾಟಿ ಸರ್ ಅವರು ನಮ್ಮ ಗೆಳೆಯರು ಬಂದಿದ್ದಾರೆ, ಅವರ ಗೆಳೆಯರ ಬಳಗ ಮತ್ತು ಎಲ್ಲ ಹಿರಿಯ ನಾಗರಿಕರೇ. ನನಗೆ 2 ದಿವಸದ ಹಿಂದೆ ಶಿವರಾಜ್ ಶಾಸ್ತ್ರಿ ಸರ್ ಅವರು ಹೀಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವು ಬರಬೇಕು ಅಂತ ಕೇಳಿದರು. ನನಗೆ ನಾವು ಮಾತಾಡೋದಕ್ಕಿಂತಲೂ ತಮ್ಮಿಂದ ಭಾಳ ತಿಳ್ಕೊಂಡಿವಿ, ವಾಸ್ತವ ಜಗತ್ತಿನ ಅರಿವು ನಾವು ಇವತ್ತು ಕಂಡಿವಿ. ನಾವು 4 ಗೋಡೆ ಮಧ್ಯದಲ್ಲಿ ನಮ್ಮ ಕುಟುಂಬದ ಅಷ್ಟೇ ನಮಗೆ ಅರಿವು ಇರ್ತದೆ, ಆದರೆ ಹೊರ ಜಗತ್ತಿನಲ್ಲಿ ಏನೇ ನಡೀತದೆ ಅನ್ನೋದರ ಬೆಳಕು ಇವತ್ತು ನಾವು ಕಂಡಿವಿ. ಒಂದು ಸಲ ನಾನು ನಮ್ಮ ತಂದೆಗೆ ಫೋನ್ ಮಾಡಿದ್ದೆ, ಮೊನ್ನೆ 2 ದಿವಸದ ಹಿಂದೆ. ಅವರು ಜ್ವಾಳ ಕೆಳಗೆ ಬೀಳತ್ತದ ಅಂಥೇಳಿ ಕಟ್ಕೊಂತ ನನಗೆ ಫೋನ್ ಮಾತಾಡ್ತಾಯಿದ್ರು. ಮಾತಾಡಿ ಫೋನ್ ಇಟ್ಟು ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ ಹಚ್ಚಿದ್ರು. ಏನಪ್ಪ ನೀನು ಅಲ್ಲಿ ಕಲಬುರಗಿಯಿಂದ ಫೋನ್ ಮಾಡಿ ಮಾತಾಡ್ದು, ನಿಂದು ಎಲ್ಲಕ್ಕ ಸಣ್ಣ ತಮ್ಮ ಇಲ್ಲಿಂದ ಎದರಿಂದೇ ಹೋದ, ನನಗೆ ಮಾತಾಡಿಲ್ಲ ಅಂತ ಹೇಳಿದ್ರು. ಇವುದು ಜೀವನದಲ್ಲೆಲ್ಲ ಇರವೇ, ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಂಗಿಲ್ಲ. ನಾವು ಯಾವುದೋ ಸ್ಥಿತಪ್ರಜ್ಞ ಸ್ಥಿತಿಯಿಂದ ನಾವು ತಗೊಳ್ಬೇಕು, ಭಾಳ ಕಷ್ಟ. ಆದರೆ ಅದನ್ನು ನಾವು ಮನಸ್ಸು ಭಾಳ ಕಲ್ಲು ಮಾಡ್ಕೋಬೇಕಾಗ್ತದೆ. ನೀವು ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ, ಅವರನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕೆ ನೀವು ಜೀವ ಗಟ್ಟಿ ಮಾಡಿ, ಧೈರ್ಯ ಗಟ್ಟಿ ಮಾಡಿ, ಮನಸ್ಸು ಕಲ್ಲು ಮಾಡಿ, ನಮ್ಮ ಭರತ ಯಾರು ಅನಂತರಾಜನೇ ನಮಗೆಲ್ಲ ಅಂತ ತಿಳ್ಕೊಂಡು ಅವರೇ ನಮ್ಮ ಕಣ್ಣೆದಿರುವಂಥ ದೇವರು. ಅದಕ್ಕೆ ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಕನ್ನಡಿಯನ್ನು ನೋಡುವ ಅಣ್ಣಗಳಿರ, ಕನ್ನಡಿ ಅಂದ್ರೆ ಲಿಂಗ,
ಏನು ಲಿಂಗ ಪೂಜೆ ಮಾಡ್ತೀರಿ, ಜಂಗಮವನ್ನು ನೋಡಿರೆ ಈ ಸಮಾಜದಲ್ಲಿ ಎಷ್ಟು ಕಷ್ಟದಲ್ಲಿ ಜನ ಇದ್ದಾರೆ, ಅವ್ರ ಬಗ್ಗೆ ಏನಾದರೂ ಸ್ವಲ್ಪ ಕಾಳಜಿ ಇದೆಯಾ ನಿಮಗೆ? ಅದಕ್ಕೆ ಒಂದು ಮರದಲ್ಲಿ ಮಾವಿನ ಹಣ್ಣು ಅಥವಾ ಹಣ್ಣು ಬೆಳಿಬೇಕಾದ್ರೆ ಹಣ್ಣಿಗೆ ನೀರು ಹಾಕಬೇಕಾಗಿಲ್ಲ, ಬೇರಿಗೆ ನೀರು ಹಾಕಬೇಕಾಗ್ತದೆ. ಹಾಗೆ ಮೇಲಿರುವ ಭಗವಂತನನ್ನು ನಾವು ಒಲಿಸಬೇಕು ಅಂದರೆ ಕೆಳಗಿರುವಂಥ ನಿಮ್ಮಂಥ ಹಿರಿಯರ ಸೇವೆ ಮಾಡಿದರೆ ಅದು ನಿಜವಾದ ಭಗವಂತನ ಒಲುಮೆ. ಸೊ ಆ ಕಾರಣಕ್ಕೆ ನನಗೆ ಅನಂತರಾಜು ಅವರ ಕೆಲಸ ಭಾಳ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇವತ್ತಿನ ತನ್ನ ಮನೆಯಲ್ಲಿರೋ ತಂದೆ ತಾಯಿಗಳನ್ನೇ ನೋಡೋದು ಭಾಳ ಕಷ್ಟ ಆಗಿದೆ. ಇವತ್ತು ಜನ್ರೇಷನ್ ಗ್ಯಾಪ್ ಅದ, ನಮಗೂ ಅವರಿಗೂ ಹೊಂದಾಣಿಕೆ ಆಗೋದಿಲ್ಲ. 18 ವಯಸ್ಸಾದ ನಂತರ ನೀವು ಮಕ್ಕಳನ್ನು ಮೋಲ್ಡ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಇನ್ನು ವಯಸ್ಸಿಗೆ ಬಂದ ಮೇಲೆ ಅವರಿಂದ ನಾವು ನಿರೀಕ್ಷೆ ಮಾಡೋದು ತಪ್ಪಾಗ್ತದೆ. ಸೊ ಹೀಗಾಗಿ ಆ್ಯಸ್ ಎ ಪೇರೆಂಟ್ ಆಗಿ, ತಂದೆ ತಾಯಿಗಳಾಗಿ ನಮಗೊಂದಿಷ್ಟು ನಿರೀಕ್ಷೆಗಳಿರ್ತವೆ, ಇವರು ನಮ್ಮನ್ನು ನೋಡ್ಕೋಬೇಕು ಅಂತ. ನಿಮ್ಮ ಪೂರ್ಣ ಜವಾನಿ, ನಿಮ್ಮ ಒಂದು ವಯಸ್ಸನ್ನು ಅವರಿಗೆ ಬೆಳೆಸೋದ್ರಲ್ಲಿ ಕಳೆದಿರ್ತೀರಿ. ಏನಾದರೂ ಈ ಮಕ್ಕಳು ನಮ್ಮ ನೋಡ್ಕೊಂಡವು ಅಂತ, ಆದರೆ ಅವು ನೋಡ್ಕೊಳ್ಳಿಕ್ಕಿಲ್ಲ, ನೋಡಿಲ್ಲ. ಆದರೆ ಮೇಲೆ ಭಗವಂತನಿದ್ದಾನೆ. ಕೊನೆಗೆ ಭಗವಂತನ ಮೇಲೆ ಇಂಥ ಅನಂತರಾಜು ಅಂಥವ್ರನ್ನ ಕೊಟ್ಟಿರ್ತಾನೆ ದೇವರು. ಎಲ್ಲಾದರೂ ಒಬ್ಬರು ನಮಗೆ ನೋಡೋರು ಇರ್ತಾರೆ, ನಿಮಗೆ ಕಾಳಜಿ ವಹಿಸೋರು ಇರ್ತಾರೆ. ಒಬ್ಬ ಫಿಲಾಸಫರ್ ಹೇಳ್ತಾನೆ, ನಿಜವಾದ ಮುತ್ತು ರತ್ನಗಳು ಅಂದರೆ ಅನ್ನ, ನೀರು ಮತ್ತು ಪ್ರೀತಿಯ ಮಾತು. ಮನುಷ್ಯನಿಗೆ ಬೇಕಾ ಇವು ಮೂರೇ. ಯಾವ ಹೆಚ್ಚಿನ ವಜ್ರ ವೈಡೂರ್ಯಗಳು ಬೇಕು, ಅದಕ್ಕೆ ಮೂರ್ಖರು ಮಾತ್ರ ಕಲ್ಲುಗಳನ್ನು ವಜ್ರ ವೈಡೂರ್ಯ ಅಂತಾರೆ ಅಂತ. ನಿಜವಾಗ್ಲೂ ನಮ್ಗೆ ಬೇಕಾಗಿದ್ದು ಅನ್ನ, ನೀರು ಮತ್ತು ಮಾತು. ಸುಮ್ಮನೆ ಅನಂತರಾಜ್ ಅವ್ರು ಬಂದು, ಹೆಂಗಮ್ಮ ಆರಾಮಿದ್ದೇನಮ್ಮ, ಜ್ವರ ಕಡಿಮೆ ಆಗಿಬಿಡ್ತದೆ, ತಲೆಬೇನೆ ಹೋಗ್ಬಿಡ್ತದೆ, ಮೊಳಕಾಲು ಬೇನೆ ಹೋಗ್ಬಿಡ್ತದೆ. ಅದಕ್ಕೆ ನೀವುಗಳು ಕೂಡ ಜವಾಬ್ದಾರಿಯಿಂದ ನಿಮ್ಮ ಸ್ವಲ್ಪ ಓಡಾಟ ಮಾಡೋದ್ರ ಮೂಲಕ ಮನಸ್ಸಿಗೆ ಹೆಚ್ಚು ತಾಪ್ ಮಾಡಿಕೊಳ್ಳಾರ್ದೆ ಇದ್ದ ಆಹಾರವನ್ನು ಪ್ರಸಾದವಾಗಿ ಸ್ವೀಕರಿಸಿ ನೆಮ್ಮದಿಯಿಂದ, ಭಗವಂತ ನಮಗೆ ಈ ಅನಂತರಾಜು ಅಂತ ವ್ಯಕ್ತಿ ಕೊಟ್ಟಿದ್ದಿಲ್ಲ, ಈ ಥರ ಬಂದು 4 ಜನ ಮಾತಾಡ್ತಾರಲ್ಲ, ಸಾಕು ನನಗೆ ದೇವರು ಭಗವಂತನೇ ಅಂತೇಳಿ ಅವನ ಮೇಲೆ ಭಾರ ಹಾಕಿ ನೀವು ಜೀವನ ಮಾಡಿದರೆ ನೀವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯದ. ಮತ್ತು ಅನಂತರಾಜು ಅವರ ಕಷ್ಟ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಹೀಗಾಗಿ ನಾವೆಲ್ಲರೂ ನಮಗೆ ನಿಮ್ಮ ನೋವುಗಳನ್ನು, ನಿಮ್ಮ ಮಾತುಗಳನ್ನು ಕೇಳಿದರೆ ಈ ಪ್ರಪಂಚವನ್ನು ತೆರೆದ ಹಾಗಾಯಿತು. ಇವತ್ತು ಎಷ್ಟು ಪ್ರಪಂಚದಲ್ಲಿ ಎರಡೂ ಇದೆ, ಒಳ್ಳೆಯದು ಇದು, ಕೆಟ್ಟದೇ ಇದೆ. ನಮ್ಮ ಹಣೆ ಬರಕ್ಕೆ ಕೆಟ್ಟದ್ದು ಬಂದಿದೆ ಅಂತ ತಿಳ್ಕೊಂಡು ನಾನು ಮಾತ್ರ ಚೆನ್ನಾಗಿ ಕರೆಕ್ಟ್ ಮಾಡಿದ್ದೀನಿ, ಇನ್ನು ಇದು ನನ್ನ ಹಣೆ ಬರದಲ್ಲಿ ಇರ್ಬೋದು ಹೀಗೆ ಅಂಥೇಳಿ ಮನಸ್ಸುಗಟ್ಟು ಮಾಡಿ ನೀವೆಲ್ಲ ಬದುಕನ್ನು ನಡೆಸಬೇಕಾಗ್ತದೆ. ಒಂದು ಸಲ ಒಬ್ಬ ತಂದೆ ಮಗನ ಮೇಲೆ, ಅಮೆರಿಕಾದಲ್ಲಿ ಮಗ ಕೆಲಸ ಮಾಡ್ತಿರ್ತಾನೆ, ಕೋಟಿಗಟ್ಟಲೆ ಸಂಪಾದನೆ. ತಂದೆನೂ ಕೂಡ ದೊಡ್ಡ ಶ್ರೀಮಂತ. ಆದರೂ ತಂದೆ ಮೇಲೆ ತಂದೆ ಏನು ಮಾಡ್ತಾನೆ, ಮಗನ ಮೇಲೆ ಒಂದು ಕೇಸ್ ಹಾಕ್ತಾನೆ. ಏನು ಅಂದರೆ, ನೀನು ನನಗೆ ಜೀವನಾಂಶವನ್ನು ಕೊಡಬೇಕು ಅಂತ, ತಿಂಗಳಿಗೆ ನನಗೆ ಒಂದಿಷ್ಟು ಹಣ ಕೊಡಬೇಕು ನೀನು ಅಂತ ಕೇಸ್ ಹಾಕ್ತಾರೆ. ಮಗ ಅಮೇರಿಕದಿಂದ ಬರ್ತಾನೆ. ಬಂದು ತಂದೆ ಕೇಳ್ತಾನೆ, ಅಲ್ಲಪ್ಪ ನಾನು ಏನು ಕಡಿಮೆ ಮಾಡಿದ್ದೀನಿ ನಿನಗೇನು ಕಡಿಮೆ ಇದೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಮನೆ ಇದೆ, ಹೊಲ ಇದೆ, ಕೈಕಾಲಿಗೆ ಆಳಿದ್ದಾರೆ, ನೀನು ನನ್ನ ಮೇಲೆ ಕೇಸ್ ಹಾಕ್ತೀಯಲ್ಲ. ಹೌದು, ನೀನು ನನಗೆ ತಿಂಗಳಿಗೆ ಇಂತಿಷ್ಟು ಹಣ ಕೊಡಬೇಕು ಅಂತ. ಕೊನೆಗೆ ಮಗ ಅಂತಾನೆ, ನಾನು ಏನೂ ಕಡಿಮೆ ಮಾಡಿಲ್ಲ. ಇಬ್ಬರು ಜಡ್ಜ್ ಹತ್ರ ಹೋಗ್ತಾರೆ. ಜಡ್ಜ್ ಕರೆಸ್ಕೊಂಡು ಮಗನನ್ನು ಮಾತಾಡಿಸ್ತಾರೆ. ಏನಪ್ಪ ನಿನ್ನ ತಂದೆ ಹೀಗೆ ಹಾಕಿದ್ದಾರೆ? ಸರ್ ನನಗೂ ಗೊತ್ತಿಲ್ಲ, ಯಾಕೆ ಕೇಸ್ ಹಾಕಿರೋ ಗೊತ್ತಿಲ್ಲ. ತಂದೆಯನ್ನು ಕರೆಸಿ ಜಡ್ಜ್ ಮಾತಾಡ್ತಾರೆ. ಏನ್ರಿ ಯಜಮಾನ್ರೆ, ನಿಮಗೆಲ್ಲ ಕೋಟಿಗಟ್ಟಲೆ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಎಲ್ಲವೂ ಇದೆ, ಹೊಲ ಇದೆ, ಕೈಕಾಲ ಆಳಿದೆ, ನೀವು ಯಾಕೆ ಮಗನ ಮೇಲೆ ಕೇಸ್ ಹಾಕಿದಿರಿ? ಆವಾಗ ತಂದೆ ಹೇಳ್ತಾರೆ, ನನಗೆ ಇವನಿಂದ ಏನೂ ದುಡ್ಡು ಬೇಕಾಗಿಲ್ಲ, ನನಗೆ ಕೇವಲ ವರ್ಷಕ್ಕೆ 100 ರೂಪಾಯಿ ಕಳಿಸ್ಬೇಕು. ಇವನು ಕಳಿಸೋದಷ್ಟೇ ಅಲ್ಲ, ಅವನು ಸ್ವತಃ ಬಂದು ನನಗೆ ಕೊಡಬೇಕು. ಆವಾಗ ಜಡ್ಜ್ ಅಂತಾನೆ, ಅವನ ಉದ್ದೇಶ 100 ರೂಪಾಯಿ ತಗೊಂಡು ಬದುಕೋದಲ್ಲ, ನನ್ನ ಮಗ ವರ್ಷಕ್ಕೆ ಒಂದಾದರೂ ಬಂದು ನನಗೆ ಮಾತಾಡಲಿ ಅಂತ. ಸೊ ಹೀಗಾಗಿ ಅವತ್ತು ಜಡ್ಜು ಅವತ್ತೇ ರಾತ್ರಿ ತನ್ನ ಮಗನಿಗೆ ಫೋನ್ ಹಚ್ತಾನೆ, ತನ್ನ ಮಗ ತನ್ನ ತಂದೆಗೆ ಫೋನ್ ಹಚ್ತಾನೆ, ಅಪ್ಪ ಹೆಂಗಿದ್ದೆ ಅಂತ. ಅದಕ್ಕೆ ಇದರ ಅರ್ಥ ಏನು ಅಂದರೆ, ನಮಗೆಲ್ಲ ನಾವ್ಯಾರೂ ಅನ್ನಕ್ಕಾಗಿ ಬದುಕಿಲ್ಲ, ಪ್ರೀತಿಗಾಗಿ ಬದುಕ್ತೇವೆ, 4 ಮಾತಿಗಾಗಿ ಬದುಕ್ತೇವೆ. ಸೊ ಆ ಕಾರಣಕ್ಕೆ ನಾವೆಲ್ಲ ಏನೆಲ್ಲ ಕಷ್ಟಗಳು ಬಂದರೂ ಕೂಡ ಧೈರ್ಯದಿಂದಿದ್ದು
ಯಾರಾದರೂ ದೇವರು ನಮಗೆ ಒದಗಿಸಿದಾನ ಅಂತ ಹೇಳಿ ಧೈರ್ಯ ಮಾಡಿ ನೀವೆಲ್ಲ ಬದುಕಬೇಕು, ನೀವೆಲ್ಲ ನೆಮ್ಮದಿಯಿಂದಿರಬೇಕು, ನಗನಗ್ತಾ ಇರಬೇಕು. ಒಂದಿಷ್ಟು ಇಲ್ಲಿ ಎದುರುಗಡೆ ಗಾರ್ಡನ್ ಮಾಡಿದರೆ ಭಾಳ ಖುಷಿ ಆಗ್ತದೆ, ಅವರಿಗೂ ಕೂಡ ಸ್ವಲ್ಪ ಗಾರ್ಡನ್ ವ್ಯವಸ್ಥೆ ಆದರೆ ನೀವೆಲ್ಲ ಬಹಳ ಖುಷಿಯಿಂದ ನೀರು ಹಾಕಿ ಅದಕ್ಕೆ ಬೆಳೆಸಿ, ಇದು ನನ್ನ ಗಿಡ, ಇದು ನನ್ನ ಮರ, ನನ್ನ ಮರ ಹೂ ಕೊಟ್ಟಿದೆ, ಹೀಗೆಲ್ಲ ಖುಷಿ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ನನಗೆ ಶಿವರಾಜ್ ಶಾಸ್ತ್ರಿ ಸರ್ ಅವರಿಗೆ ಅನಂತ ಧನ್ಯವಾದ ಸಲ್ಲಿಸ್ತೇನೆ. ನಾವು ಪುಸ್ತಕದಲ್ಲಿ ಓದೋದಕ್ಕೂ ವಾಸ್ತವ ಜಗತ್ತಿನ ಅರಿವು ತಿಳ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಹೀಗಾಗಿ ನಮಗೆ ಈ ಜಗತ್ತಿನ ಅರಿವು ಮೂಡಿಸೋದಕ್ಕೆ ಶಾಸ್ತ್ರಿ ಸರ್ ಅವರನ್ನು ಮತ್ತು ಇಲ್ಲಿ ಅನಂತರಾಜು ಅವರು ಬಂದ ಕೂಡಲೇ ನಾನು ಅವ್ರಿಗೆ ಮಾತಾಡಿಸಿದ್ವಿ ಬಹಳ ವಿನಯವಂತಿಕೆಯಿಂದ. ಸರ್ಕಾರದ ಸಹಾಯ ನಗಣ್ಯ, ಅದು ಕೊಡುವಂಥದ್ದು ಏನೂ ಅಲ್ಲ, ಆದರೆ ಅವರು ಮನಸ್ಪೂರ್ವಕವಾಗಿ ನಾನು ಒಂದಿಷ್ಟು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂಥೇಳಿ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಇನ್ನೂ ಆನೆ ಬಲ ಭಗವಂತ ಕೊಡಲಿ ಅಂತ ಹಾರೈಸಿ ಶಿವರಾಜ್ ಶಾಸ್ತ್ರಿ ಅವರನ್ನು ವೇದಿಕೆ ಮೇಲೆ ಎಲ್ಲರನ್ನೂ ನಾನು ಅಭಿನಂದಿಸಿ ತಮ್ಮೆಲ್ಲರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹಿರಿಯರ ಸೇವೆಯೇ ಜನಾರ್ದನ ಸೇವೆ. ಆಧುನಿಕ ಹಾಗೂ ಯಂತ್ರೀಕರಣದಿಂದ ಅದೆಷ್ಟೋ ಕುಟುಂಬಗಳು ವಿಭಜನೆಗೊಂಡಿವೆ. ಆದರೆ ನಮ್ಮ ಭಗವದ್ಗೀತೆಯಲ್ಲಿ ಒಂದು ಸಾಲಿದೆ, ಸಂಭವಾಮಿ ಯುಗೆ ಯುಗೆ. ಹೌದು, ಮತ್ತೆ ನಾವೆಲ್ಲರೂ ನಮ್ಮ ಕೂಡು ಕುಟುಂಬದಿಂದ ಬದುಕೋಣ ಎಂಬ ಆಶ್ವಾಸನೀಯ ನುಡಿಗಳನ್ನಾಡಿದ ಡಾಕ್ಟರ್ TR ಗುರುಬಸಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಮಾಳಪ್ಪ ಅಣ್ಣ ಅವರಿಂದ ಒಂದು ಹಾಡು. ತಾಯಿ ಹಡೆದೌಗ ನೆನಸೈತಿ ಜೀವ, ತಾಯಿ ಹಡೆದೌಗ ನೆನಸೈತಿ ಜೀವ, ಕಟ್ಟಿದ ಕನಸು ಒಡೆದು ಚೂರಾಯಿತವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ, ತಾಯಿ ಹಡೆದೌಗ ನೆನಸೈತಿ ಜೀವ. ಹಾಲು ತುಪ್ಪದ ತವರವ್ವ, ಗಂಜಿಗೆ ಗತಿಯಲ್ಲಿಲ್ಲವ್ವ, ಇಲ್ಲವ್ವ, ಹೊಟ್ಯಾಗ ಸಂಕಟ ನೋಡವ್ವ, ಬ್ರಹ್ಮ ಗಂಟ ಹಾಕ್ಯನವ್ವ ನಮ್ಮವ್ವ, ನನ್ನ ಹಣೆ ಬರಕತಿಯವ್ವ, ಯಾರಿಗೆ ಹೇಳಲಿ ದುಃಖವ್ವ, ನನ್ನ ಹಣೆ ಬರಕತಿಯವ್ವ, ಯಾರಿಗೆ ಹೇಳಲಿ ದುಃಖವ್ವ, ಹೆಣ್ಣಾಗಿ ಹುಟ್ಟಬಾರದವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ, ತಾಯಿ ಹಡೆದೌಗ ನೆನಸೈತಿ ಜೀವ. ಗಂಡ ಕುಡಿದು ಬರುತ್ತಾನ, ಹಾಂಡ್ಯ ಬಾಂಡ್ಯ ಒಡಿತಾನ ಒಡಿತಾನ, ಹೊಲಸ ಬೈಗುಳ ಬೈತಾನ, ಹೊಡಿತಾನ ಬಡಿತಾನ ನನ್ನವ್ವ, ಬೂಟಗಾಲಿಲೆ ಒದಿತಾನ, ಎಷ್ಟಂತ ತಾಳಲಿ ನಾನ, ಬೂಟಗಾಲಿಲೆ ಒದಿತಾನ, ಎಷ್ಟಂತ ತಾಳಲಿ ನಾನ, ಇಂಥ ಗಂಡ ಗಂಟ ಬಿದ್ದಾನವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ, ತಾಯಿ ಹಡೆದೌಗ ನೆನಸೈತಿ ಜೀವ. ಹೊಲ ಮನಿ ಎಲ್ಲ ಮಾರ್ಯಾನ, ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ, ಹೊಲ ಮನಿ ಎಲ್ಲ ಮಾರ್ಯಾನ, ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ, ಎಲ್ಲ ಹಾಳು ಮಾಡ್ಯಾನ, ಕೂಲಿ ಮಾಡಕ್ ಹಚ್ಚಾನ ಹಚ್ಚಾನ, ಊರಗ ಸಾಲ ಮಾಡ್ಯಾನ, ಕುಡಿದು ಮನಿಗೆ ಬರುತ್ತಾನ, ಊರಗ ಸಾಲ ಮಾಡ್ಯಾನ, ಕುಡಿದು ಮನಿಗೆ ಬರುತ್ತಾನ, ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟಾನವ್ವ, ಎದೆ ಜಲ್ಲಂತವ್ವ, ಎದೆ ಜಲ್ ಜಲ್ಲಂತವ್ವ, ತಾಯಿ ಹಡೆದೌಗ ನೆನಸೈತಿ ಜೀವ. ಚಿನ್ನದಂತ ಮಗ ಹುಟ್ಟ್ಯಾನ, ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ, ಮಗನ ನೋಡಲು ಬಾರವ್ವ ನನ್ನವ್ವ, ಹಡೆದವ್ವ ಬಾರವ್ವ, ಹರಕೆ ಹೊತ್ತು ಹಡೆದೆನವ್ವ, ರೊಕ್ಕ ರೂಪಾಯಿ ಬ್ಯಾಡವ್ವ,
ಹರಕೆ ಹೊತ್ತು ಹಡೆದೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರವ್ವ ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ಹೆತ್ತ ತವರಿನ ಕೀರ್ತಿ ತರತೀನಿ ಎದೆ ಜಲ್ಲಂತವ್ವ ಎದೆ ಜಲ್ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ದೊಡ್ಡ ವ್ಯಕ್ತಿ ಮಾಡ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಎಂಬ ಹಡೆದವ್ವನ ಕನಸನ್ನು ಹಾಡಿನ ಮೂಲಕ ತಿಳಿಸಿಕೊಟ್ಟ ನಮ್ಮ ಅಣ್ಣರಿಗೆ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿಗಳು ಶ್ರೀ ಅನಂತರಾಜ್ ಜಿ ಜೌಲಾ, ಮುಖ್ಯಸ್ಥರು ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘ ಕಲಬುರಗಿ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ವತಿಯಿಂದ ನಮ್ಮ ವೃದ್ಧಾಶ್ರಮದಲ್ಲಿ ಹಮ್ಮಿಕೊಂಡಿರುವ ಅಂತರ್ವಾಣಿ ಸಮುದಾಯ ಬಾನುಲಿ ಕೇಂದ್ರದ ನಿಮಿತ್ತವಾಗಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಸನ್ಮಾನ್ಯ ಶ್ರೀ ಭರತ್ ಬಡಿಗೇರ್ ಸರ್ ಅವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿಗಳಾದಂಥ ಇದೀಗ ತಾನೇ ಹೊರ ಹೋಗಿರುವ ಸನ್ಮಾನ್ಯ ಶ್ರೀ ಸಾದಿಕ್ ಹುಸೇನ್ ಸರ್ ಅವರೇ, ಅದೇ ರೀತಿ TR ಗುರುಬಸಪ್ಪ ಸರ್ ಅವರೇ, ಡಿಗ್ಗಿ ಸರ್ ಅವರೇ, ದ್ಯಾಮ ಸರ್ ಅವರೇ, ನನ್ನ ಗುರುಗಳು ಹಾಗೂ ನನ್ನ ಜಿಲ್ಲೆಯ ಬಾಲಕಿಯರ ವಸತಿ ನಿಲಯದ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಭೀಮರಾವ್ ಸರ್ ಅವರೇ, ಅದೇ ರೀತಿ ಇತ್ತೀಚೆಗೆ ಹೊಸದಾಗಿ 18 ವರ್ಷ ಮೇಲ್ಪಟ್ಟಂಥ ಅನುಪಾಲನಾ ಗೃಹದ ಕಾನೂನು ವಿಭಾಗದ ಕಾನೂನು ಅಧಿಕಾರಿಗಳಾದಂಥ ಮಕ್ಕಳ ರಕ್ಷಣಾ ಘಟಕ ಕಲಬುರಗಿಯ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಭರತೇಶ್ ಶೀಲ್ವಂತ್ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಿರುತ್ತಂಥ ಈ ಕಾರ್ಯಕ್ರಮದ ರೂವಾರಿ ಶ್ರೀ ಶಿವರಾಜ್ ಶಾಸ್ತ್ರಿ ಹೇರೂರ್ ಸರ್ ಅವರೇ, ನನ್ನ ಆತ್ಮೀಯ ಮಿತ್ರರಾದಂಥ ನಿವೃತ್ತ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿರುವ ಶ್ರೀ SD ಬರ್ದಿಯವರೇ, ನನ್ನ ಮಿತ್ರರಾದಂಥ SY ನೀಲೂರ್ ಅವರೇ, ಪರಮೇಶ್ವರ್ ಅವರೇ, ನನ್ಗಾಂವ್ ಸರ್ ಅವರೇ, ಮಲ್ಲಿನಾಥ್ ಅವರೇ, ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ನೆನೆಸುತ್ತಾ ನನ್ನ ಪೂಜ್ಯ ಗುರುಗಳಾದ ಮಡಿವಾಳಯ್ಯ ಶಾಸ್ತ್ರಿ ಅವರೇ, ನಿಜವಾಗಲೂ ಇನ್ನೂ ಭಾಳಷ್ಟು ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಮಾತನಾಡಬೇಕು, ಅನಿವಾರ್ಯ ಕಾರಣಕ್ಕಾಗಿ ಈಗ ಮಾತನಾಡೋಕ್ಕೆ ಸಮಯವಿರೋದಿಲ್ಲ. ನಾವು ಅನಿಸ್ಕೊಂಡಂತೆ ಶಾಸ್ತ್ರಿ ಸರ್ ನಮ್ಮೆಲ್ಲ ಅಧಿಕಾರಿಗಳನ್ನು ಒಂದುಗೂಡಿಸಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ವಯೋವೃದ್ಧರು, ಹಿರಿಯರು, ತಾಯಂದಿರು, ತಂದೆಯ ಸಮಾನರಾದಂಥ ಎಲ್ಲರಿಗೂ ಕೂಡ ಇವತ್ತಿನ ದಿವಸ ನಾನು ಅವರಿಗೆ ನನ್ನ ಮನದಲ್ಲಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸಿ, ನಮ್ಮ ಕಷ್ಟ ಮತ್ತು ನಮ್ಮ ಸುಖ ತದನಂತರ ಮತ್ತೆ ಸಮಯ ಸಿಕ್ಕಾಗ ಎಲ್ಲರೂ ಚರ್ಚೆ ಮಾಡೋಣ. ಸಮಯದ ಅಭಾವದ ಅದರ ಜೊತೆಯಲ್ಲಿ ಯುವ ಕಣ್ಮಣಿಗಳು ನಿಜವಾಗಲೂ ಅವರು ಕೊಳಲು ವಾದನ, ಏಕಾಭಿನಯ ಪಾತ್ರ ಮತ್ತು ಚಿಕ್ಕ ಹುಡುಗಿ ವಿದ್ಯಾರ್ಥಿನಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ನನ್ನ ತಂಗಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ, ನಾನು ಸಮಯ ಹೆಚ್ಚಿಗೆ ತೆಗೆದುಕೊಳ್ಳೋದಿಲ್ಲ. ದಯವಿಟ್ಟು ತಾವೆಲ್ಲರೂ ಕೂಡ ಈ ಆಶ್ರಮದಲ್ಲಿ ಈ ಇರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಅವ್ರದ್ದೆಲ್ಲ ನಿಮ್ಮದು ಸಹಿತ ಕರುಣೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಅವರ ಮಗನಾಗಿ, ನೀವು ಕೂಡ ಅವರ ಮಕ್ಕಳಾಗಿ ನೀವು ಏನು ಕೊಡೋದು ಬೇಕಾಗಿಲ್ಲ ನನಗೆ. ಅಟ್ಲೀಸ್ಟ್ ವಾರ ತಿಂಗಳ ನಿಮಗೆ ಸಮಯಕ್ಕೆ ಅನುಗುಣವಾಗಿ ಬಂದಾಗ ಅವರನ್ನು ಮಾತಾಡಿಸಿ, ಯಪ್ಪ ತಾಯಿ ಆರಾಮಿದೆಯಾ ಅಂತ ಇಷ್ಟೇ ಕೇಳಿದ್ರೆ ಅವ್ರಿಗೆ ಎಷ್ಟೋ ಮನಸ್ಸು ಹಗರ ಆಗ್ತದೆ. ದಯವಿಟ್ಟು ನಿಮ್ಮದು ಆಶೀರ್ವಾದ ಈ ಆಶ್ರಮ ಮೇಲೆ ಇರಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೇಳುತ್ತಾ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.